ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತೊಂದು ಬಹಳ ವಿಶೇಷವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಹಲವರ ಸಂಸಾರದಲ್ಲಿ ಗಂಡ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಅಲ್ಲಿ ಅಂತಿಮವಾಗಿರುತ್ತೆ. ಅದೇ ರೀತಿ ಆತ ಅಥವಾ ಗಂಡು ತೆಗೆದುಕೊಳ್ಳುವಂತಹ ನಿರ್ಧಾರ ಅಥವಾ ಆತನೇ ಏನಾದರೂ ಮೂರ್ಖನಾಗಿದ್ರೆ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಹ ಹೆಣ್ಣು ಯಾವ ರೀತಿಯಾಗಿ ಜಾಣ್ಮೆಯಿಂದ ಇರಬೇಕು ಅನ್ನುವಂತಹ ವಿಚಾರ. ಅಂದ್ರೆ ಗಂಡು ಮೂರ್ಖನಾದ್ರೆ ಹೆಣ್ಣೇನು, ಈ ವಿಚಾರವನ್ನ ಗುರುಜಿ ತಮ್ಮದೇ ಆದ ರೀತಿಯಲ್ಲಿ ಇವತ್ತು ವಿಶ್ಲೇಷಣೆಯನ್ನ ನೀಡ್ತಾರೆ. ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಇವತ್ತಿನ ವಿಚಾರವೇ ಒಂದು ರೀತಿ ಬಹಳ ವಿಭಿನ್ನ ಅಂತಾನೆ ಹೇಳ್ಬೋದು. ಗಂಡು ಮೂರ್ಖನಾದ್ರೆ ಹೆಣ್ಣು ಅನ್ನುವಂತಹ ಪ್ರಶ್ನೆ, ಇದನ್ನ ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ನೀಡ್ತೀರಾ ಗುರುಜಿ? ಹರಿ ಶ್ರೀ ಗುರುಭ್ಯೋ ನಮಃ. ಈ ಯಾಕೆ ಮೂರ್ಖ ಅನ್ನೋ ಪದ ಯಾಕೆ ಬಂತಿಲ್ಲಿ ಅಂತ ಗಂಡಸರಿಗೆ ಸುಮಾರು ಜನಕ್ಕೆ ಬೇಜಾರು ಕೋಪ ಎರಡೂ ಬರ್ತಾ ಇದೆ. ಖಂಡಿತ. ಯಾಕೆ ನಾವು ಮೂರ್ಖರಾಗಿದ್ದೀವಾ, ಯಾಕೆ ಆಗಬೇಕು? ಅಲ್ಲಿ ಹೆಣ್ಣಿಗೆ ಬೇಕಾದರೆ ಏನು ಬೇಕಾದ್ರೆ ಒಪ್ಕೋತಾರೆ, ಗಂಡಸರು ಒಪ್ಕೊಳ್ಳೋದು ಕಷ್ಟ. ಯಾಕೆ ನಾವೇನು ಮೂರ್ಖರ ಯಾಕಾಗೋಣ ಅಲ್ವಾ? ಇಲ್ಲಿ ವಿಚಾರ ಇಷ್ಟೇ, ಹೆಣ್ಣಾಗಲಿ ಗಂಡಾಗಲಿ ಕೆಲವು ಸಂದರ್ಭದಲ್ಲಿ ಮೂರ್ಖತನವನ್ನು ನಾವು ಒಪ್ಕೋಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ ಅಲ್ಲ, ಎರಡರಲ್ಲೂ ಇರುತ್ತೆ. ಹೌದಲ್ಲಮ್ಮ? ಮೂರ್ಖತನ ಅನ್ನೋದು ಇಬ್ಬರಲ್ಲೂ ಇರುತ್ತೆ. ಬಟ್ ಅರ್ಥ ಮಾಡಿಕೊಂಡ್ರೆ, ಅರ್ಥ ಮಾಡ್ಕೊಳ್ಳಿಲ್ಲ ಬೇರೆಯವ್ರು ಹೇಳಿದ್ರು ಒಪ್ಕೊಳ್ಳಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈ ಗಂಡಸು ಅಂತಕ್ಕಂತಹ ಒಂದು ಪದ ಮೂರ್ಖ ಅನ್ನೋದು ಎಲ್ಲಾಗುತ್ತಾರೆ ಅಂದರೆ ಹೆಣ್ಣಿಲ್ಲದೆ ಬದುಕುವುದಕ್ಕಾಗುವುದಿಲ್ಲ ಅನ್ನೋ ವಿಚಾರದಲ್ಲಿ ಮೂರ್ಖರಾಗ್ತಾರೆ ಅಷ್ಟೇ. ಅಷ್ಟೇ ಬೇಕಲ್ವಾ? ಅದು ಒಪ್ಪದ ಅವರವ್ರ ವೈಯಕ್ತಿಕ ಏನಾರು ಇರಲಿ, ಹೆಣ್ಣಿಲ್ಲದೆ ನಾನು ಬದುಕೋಕ್ಕಾಗಲ್ಲ ಅಂತ ಫಿಕ್ಸ್ ಆಗಿಬಿಡ್ತಾರೆ. ನೀವು ಸರಿ ಇಲ್ಲ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನನ್ನ ಕೋಪಿಷ್ಟೇ, ಏನೇ ಹೆಣ್ಣು ಹೇಳಿದ್ರು ಗಂಡ ಒಪ್ಕೊಂಡ್ಬಿಡ್ತಾನೆ, ಇಲ್ಲ ಮಾಡ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊತೀನಿ. ಹೌದಲ್ವಾ? ಆ ಸಂದರ್ಭದಲ್ಲಿ ಮೂರ್ಖ ಆಗ್ತವ್ರೆ ಗಂಡಸರು, ಯಾರೇ ಆಗಲಿ. ಆದರೆ ತಪ್ಪಾಗಾದರೆ, ಹಾಗಿದ್ದರೆ ಆ ಮೂರ್ಖತನಕ್ಕೆ ಸಿಕ್ಕುವ ಶಿಕ್ಷೆ ಆದರೂ ಯಾರಿಗೆ? ಗಂಡನ್ಗ ಹೆಂಡ್ತಿಗ ಶಿಕ್ಷೆ ಅದು ಅಲ್ವಾ? ಹೆಂಗೋ ಇದ್ದೆ ಹೆಂಗೆಂಗೋ ಆದೆ ಅಂದಂಗೆ ಆಗತ್ತಲ್ಲ, ಹಂಗಾಗ್ಬಿಡುತ್ತದು. ಹಾಗಾಗಿ ಈ ಶಿಕ್ಷೆ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ, ಒಂದು ಸರಿಯಾದ ಮಾರ್ಗಕ್ಕೆ ತಗೊಂಡೋಗ್ತಕ್ಕಂಥ ಶಿಕ್ಷೆಯೇ ಹೊರತು ಹೆಣ್ಣು ಗಂಡನ ಇಷ್ಟಪಡೋದಾಗಲಿ, ಗಂಡು ಹೆಣ್ಣನ್ನು ಇಷ್ಟಪಡೋದಾಗಲಿ ತಪ್ಪಲ್ಲ. ಸಹಜ ಪ್ರಕ್ರಿಯೆ ಇದು, ಸೃಷ್ಟಿಯ ರಹಸ್ಯ. ಸೊ ಇದಕ್ಕೆ ನಾವು ಒಂದು ಸರಿ ಒಂದು ತಪ್ಪು ಅಂತ ಹೇಳಲಿಕ್ಕೆ ಅಷ್ಟು ಸುಲಭವಾದ ವಿಚಾರ ಅಲ್ಲ. ತಿಳ್ಕೊಂಡಾಗ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಯಾರು ಮೂರ್ಖರಲ್ಲ. ಕೆಲವು ಸಂದರ್ಭದಲ್ಲಿ ಅಕಸ್ಮಾತ್ ಮೂರ್ಖತನ ಆಗತ್ತೆ. ಇದಕ್ಕೆ ವರ್ಣನೆಯನ್ನು, ಕೆಲವು ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಹೌದಲ್ಲ, ನಾವು ಎಷ್ಟು ಮಟ್ಟಕ್ಕೆ ಈ ಮೂರ್ಖತನಕ್ಕೆ ಒಂದು ವಿಚಾರ ನಮಗೆ ಬೇಕು ಅಂದರೆ, ಒಂದು ಹಠ, ಇನ್ನೊಂದು ಕೋಪ. ಇಲ್ಲೇ ಅಮ್ಮ ನಾವು ಸೋತಿರೋದು, ಇಲ್ಲೇ ನಾವು ಸಾಯ್ತಾ ಇರೋದು. ಇದೆರಡು ಸಮಸ್ಯೆಯನ್ನು ನಾವು ಹೊರಗೆ ಬರೋಕ್ಕಾಗಿದೆಯಾ? ಇಲ್ಲ. ಹೆಣ್ಣಿಗಿರಲಿ ಗಂಡಿಗಿರಲಿ, ಹಠ ಮತ್ತು ಕೋಪ. ಈಗ ಶಾಸ್ತ್ರ ಹೇಳಿ ಮದುವೆ ಮಾಡ್ತಕ್ಕಂತಹ, ಕುಂಡಲಿಯನ್ನು ಹೊಂದಾಣಿಕೆ ಮಾಡ್ತಕ್ಕಂತಹ, ಮದುವೆಗಳನ್ನು ಮಾಡ್ತಕ್ಕಂತಹ ಒಂದು ವಿಚಾರ, ಇದು ಮೂರ್ಖತನನೇ ಅಂತ ಈ ವಿಚಾರದಲ್ಲಿ ಹೇಳಬೇಕಾಗತ್ತೆ. ಹೌದಲ್ಲ? ಖಂಡಿತ ಹೌದು. ಇಲ್ಲಿವರೆಗೂ, ಮೊದಲಿಂದ ಇಲ್ಲಿವರೆಗೂ ಕೂಡ ಎಷ್ಟೋ ಜನ ಕೆಲವರು ಕಾರ್ಯಕ್ರಮ ನೋಡಿ ಕೆಲವರು ಅನ್ಕೋತಾರೆ, ಇವರೇನು ನೆನ್ನೆ ಬಂದ್ಬಿಟ್ಟು ಹೇಳ್ಬಿಡ್ತಾರೆ, ನಾವು ಎಷ್ಟು ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಮದುವೆ ಮಾಡಿಸಿಲ್ವ, ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿಲ್ಲ ಅಂತ ಎಷ್ಟೋ ಜನ ಅನ್ಕೋತಾರೆ. ಆದರೆ ಅಂಥವ್ರು ಸ್ವಲ್ಪ ಒಂಚೂರು ನೀತಿಪಾಠ ಆಗಬಹುದು ಅಂತ ಅಂದ್ಕೊಳ್ತೀನಿ. ಕಾರಣ ಏನಂದರೆ, ನಾವೆಲ್ಲಿ ತಪ್ಪಿದ್ದೀವಿ ಅನ್ನೋ ತಿಳ್ಕೊಂಡಾಗ ಪ್ರಪಂಚಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ಮಟ್ಟಕ್ಕೆ ನಾವುಗಳು ಆಗಬಹುದು. ಒಂದು ಸಂದೇಶ ತಗೊಳ್ಳಿ ಬಿಡಿ ಅವ್ರಿಗೆ ಸೇರಿದು, ಆದರೆ ನಮ್ಮ ಕರ್ತವ್ಯ ಸಂದೇಶ ಕೊಡಬೇಕು. ಹಠಕ್ಕೆ ಪರಿಹಾರ ಸಿಕ್ಕಿಲ್ಲ, ಕೋಪಕ್ಕೆ ಪರಿಹಾರ ಸಿಕ್ಕಿಲ್ಲ. ಈಗ ಇದಕ್ಕೆ ನಾವು ಅದನ್ನು ಹಾಗೆ ಮುಚ್ಚಾಕಿ ಮದುವೆಯನ್ನು ಮಾಡೋಕ್ಕೆ ಹೊರಟಿರೋದು. ಒಂದು ಬದುಕಲಿಕ್ಕೆ ಹೋಗ್ತಾ ಇರೋದು, ಇನ್ನೊಂದು ಸಮಾಜದಲ್ಲಿ ಏನೇನೋ ಮಾಡ್ತೀನಿ ಅಂತಕ್ಕಂಥದ್ರ ಜೊತೆಗೆ ಈ ಎರಡು ಸಬ್ಜೆಕ್ಟ್ನ ತಗೊಂಡು ಎಲ್ಲಿಂದ ಆರೋಗ್ಯವಾಗಿ ನೆಮ್ಮದಿಯಾಗಿರೋಕ್ಕಾಗತ್ತೆ. ಇದಕ್ಕೆ ಒಂದೇ ಕೊನೆ ಎಂಡಿಂಗ್ ಅಂದರೆ ಸಾವು.
ಹಠಮಾರಿತನದಿಂದ ಕೋಪ ಅತಿಯಾದಾಗ ಮನುಷ್ಯ ಸಾಯಕ್ಕೆ ಹೋಗ್ತಾನೆ. ಯಾಕೆ ಅಂದರೆ ಏನು ಗೊತ್ತಾಗಲಿಲ್ಲ, ಏನು ಪ್ರಯೋಜನ ಎಲ್ಲ ಹುಟ್ಟಿದ್ದು ಅಂದಾಗ ಯೋಚನೆ ಮಾಡೋ ದಾರಿ ಒಂದೇ, ನಾನಿರೋದು ಬೇಡ. ಸೊ ಇದು ಅಲ್ಲವೇ ಅಲ್ಲ, ಇದು ವಿಚಾರನೇ ಅಲ್ಲ, ಮನುಷ್ಯತ್ವಕ್ಕೆ ಹತ್ತಿರವಾದ ವಿಷಯವೇ ಅಲ್ಲ ಇದು. ಸಾವು ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಯಾರ ಮನಸ್ಸಲ್ಲೂ ಬರಬಾರ್ದು. ಈ ಸಾವು ಅನ್ನೋ ಪದ ಬರೋದು ಯಾವಾಗ ಅಂದರೆ ಹಠಮಾರಿತನದ ಹೆಣ್ಣಾಗಲಿ ಗಂಡಾಗಲಿ ಇದ್ದಾಗ ಈ ಸಾವು ಅನ್ನೋ ಪದ ಬಂದೇ ಬರುತ್ತೆ. ಇದು ಬರಬಾರ್ದು. ಈ ಹಠ ಅನ್ನೋದಕ್ಕೆ ಅರ್ಥ ಸಾವೇ. ಯಾವತ್ತೋ ಒಂದಿನ ಸಾಯೋದಲ್ಲ, ಪ್ರತಿ ಕ್ಷಣಕ್ಕೂ ಹಠ ಮಾಡಿ 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 ತನ್ನ ದೇಹವನ್ನು, ತನ್ನ ಮನಸ್ಸನ್ನು, ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬದುಕೋದು ಅಂದರೆ ಎಷ್ಟರ ಮಟ್ಟಕ್ಕೆ ಸರಿ? ಅದಕ್ಕೋಸ್ಕರವಾಗಿ ಈ ಹಠ ಮತ್ತು ಕೋಪ ಯಾಕೆ ಬರಬೇಕು, ಯಾಕೆ ಬರುತ್ತದು, ಅದಕ್ಕೇನು ರಿಪೇರಿ ಮಾಡೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇಲ್ಲಮ್ಮ. ಯಾಕಾಗಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂತನಾ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಾನ, ಅಥವಾ ನಾವು ಮನುಷ್ಯ ಹುಟ್ಟಿರೋದೇ ಇದಕ್ಕೆ ಅಂತಾನ, ಏನು ಅಂದ್ಕೊಂಡಿರ್ಬೋದು ನಿನ್ನ ಪ್ರಕಾರ? ಇದು ನಿಮಗೆ ಯೋಚನೆ ಮಾಡಿಲ್ಲ. ಇದು ಹೆಂಗೋ ಬೆಳ್ಕೊಂಡು ಹೋಗ್ತಾ ಇದೆ. ನಮ್ಮ ಅಪ್ಪನಿಗೂ ಹೋಯ್ತು, ನಮ್ಮ ಅಮ್ಮನಿಗೂ ಹೋಯ್ತು, ನಮ್ಮ ಅಜ್ಜಿಗೂ ಹೋಯ್ತು, ನನಗೂ ಇದೆ. ಸೊ ಮುಂದೆ ನನ್ನ ಮಕ್ಕಳಿಗೂ ಇದೆ. ಅಂದರೆ ಇದಕ್ಕೆ ಸಮಯ ಇಲ್ಲ ಅಂತ ಹೇಳ್ಬೋದು ಅಲ್ಲಮ್ಮ, ತಿಳ್ಕೊಳಕ್ಕೆ ಸಮಯ ಇಲ್ಲ ಅಂತ. ಇಲ್ಲ, ಒಂದೇ ಮಾತು ಹೇಳ್ಬಿಡ್ತಾರೆ, ಯಾರು ನಿಮ್ಮ ಥರ ಹೇಳಿಲ್ಲ ಬಿಡದೆ, ನಮ್ಗೆ ಗೊತ್ತಾಗ್ತಿತ್ತೋ, ಏನು ಮಾಡ್ತೀರಾ, ಈಗ ಬಂದಿದ್ದೀರಿ ನೀವು, ಮೊದಲೇ ಬರಬೇಕಿತ್ತು, ಅಲ್ಲಿಗೆ ಹೋಗಿ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ವಿಚಾರ ಇಷ್ಟೇ. ಇಲ್ಲಿ ನಾವು ಮಾಡ್ಕೊಳ್ತಾ ಇರತಕ್ಕಂಥ ತಪ್ಪು ಏನು ಅಂತ ಕಂಡಿಡ್ಕೊಂಡ್ರೆ ಇದಕ್ಕೆ ಅರ್ಥ ಗೊತ್ತಾಗತ್ತೆ. ಗಂಡಸರು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದು ತಪ್ಪು ಅಂತ ಅಲ್ಲ, ಸತ್ಯನೇ, ಸರಿನೇ, ಅರ್ಥನೂ ಕೂಡ, ಸಂಸ್ಕಾರನೂ ಕೂಡ. ಆದರೆ ಹೆಣ್ಣು ಕೆಲವೊಂದು ಸಲ ಅಸಂದರ್ಭವಾಗಿ ಅನಾನುಕೂಲತೆಯಿಂದ ತನ್ನ ತಪ್ಪನ್ನು ತಾನೇ ತಲೆ ಮೇಲೆ ಹಾಕ್ಕೊಂಡು ಸಂಸ್ಕಾರ ಅನ್ನೋದಕ್ಕೊಂದು ತಿಲಾಂಜಲಿಯನ್ನು ಇಟ್ಟು ತರ್ಪಣವನ್ನು ಕೊಟ್ಟು ನಾನೇನೋ ಬದುಕ್ತೀನಿ ಅಂತಹ ಮದುವೆಗೆ ಪಾದಾರ್ಪಣೆ ಮಾಡಿದಂಥ ಹೆಣ್ಣು ಶತಮೂರ್ಖಳಾಗ್ತಾಳೆ. ಅಲ್ಲಿ ಮೂರ್ಖ ಅನ್ನೋದಲ್ಲ, ಇವಳು ಶತಮೂರ್ಖಳಾಗ್ಬಿಡ್ತಾಳೆ. ಯಾಕೆ ಅಂತ ಪಾಪ ಹೆಣ್ಣು ಗೊತ್ತಾಗಲ್ಲ. ನಾನು ಮೂರ್ಖಳ ಅಲ್ವಲ್ಲ, ನಾನು ಯಾಕೆ ಮೂರ್ಖಳಂತ ಒಪ್ಕೊಳ್ಳಿ? ಈಗ ಇದನ್ನು ವರ್ಣನೆ ಕೊಡ್ತೀನಿ, ಪ್ರತಿಯೊಬ್ಬರು ಯೋಚನೆ ಮಾಡಿ. ಹೆಣ್ಣಾದವರು ಯಾರು ಯಾರಿಗೆ ಮೂರ್ಖರು? ನಾವೆಲ್ಲರೂ ಮೂರ್ಖರೇ ಕೆಲವು ಸಂದರ್ಭದಲ್ಲಿ. ಇದನ್ನು ನಾವು ತಿಳ್ಕೊಳ್ಳದೇ ಇರತಕ್ಕಂಥದ್ದು ಇನ್ನೂ ದೊಡ್ಡ ಮೂರ್ಖತನ. ಇದೀಗ ಹೇಳ್ತಾ ಹೋದರೆ ಇದಕ್ಕೆ ಕೊನೆಯೇ ಇಲ್ಲ. ಇದು ಕೊನೆ ಆಗಬೇಕು ಅಂತಕ್ಕಂಥ ಪ್ರಯತ್ನವೇ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮ. ಎಷ್ಟು ಅನುಭವಿಸ್ತಾ ಇದ್ದೀವಿ, ಅದನ್ನು ಅನುಭವಿಸಬಾರ್ದು, ಅದರಿಂದ ಹೊರಗೆ ಬರಬೇಕು, ನಮ್ಮೆಲ್ಲರ ಗುರಿ ಆಗಬೇಕು. ಹೌದಲ್ಲಮ್ಮ? ಏಕೈಕ ಪ್ರಯತ್ನ ಏನು ಅಂದರೆ ಅನುಭವಿಸಿದ್ದು ಬೇಡ, ಅದಕ್ಕೆ ಕಾರಣ ಬೇಕು, ಅದರಿಂದ ಹೊರಗೆ ಬರಬೇಕು. ಇಷ್ಟು ವಿಚಾರವನ್ನು ಈಗ ನಿಮ್ಮ ಮುಂದೆ ಹೇಳ್ತೀನಿ. ಹಾಗಿದ್ದ ಮೇಲೆ ಹೆಣ್ಣು ಮೂರ್ಖಳಾಗುವುದಕ್ಕೆ ಕಾರಣ ಏನು? ಗಂಡಸರು ಮೂರ್ಖರು ಅಂದ್ಬಿಟ್ಟು ಈ ಕಡೆ ತಿರುಗಿಸ್ಬಿಟ್ರಲ್ಲ ಅನ್ಕೋಬೇಡಿ. ಪ್ರತಿಯೊಬ್ಬರೂ ಕೂಡ ಅದನ್ನು ಆದಾಗಲೇ ಬುದ್ಧಿ ಬರೋದು. ಮೂರ್ಖತನದಿಂದನೇ ಮನುಷ್ಯ ಬುದ್ಧಿ ಕಲಿಬೇಕು, ಹೆಣ್ಣಾಗಲಿ ಗಂಡಾಗಲಿ. ಆದರೆ ನಾವು ಒಪ್ಕೊಳ್ಳದೇ ಇರೋದೇ ನಾವು ಬುದ್ಧಿ ಕಲಿಯೋಕ್ಕೆ ಕಾಲಾವಕಾಶ ಆಗಿಲ್ಲ. ಆ ಬುದ್ಧಿ ಏನಾಗಬೇಕಿತ್ತು ಅಂತ ಹೇಳೋಣ. ಮೊದಲನೇದಾಗಿ, ಹೆಣ್ಣು ಎಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೋತಾಳೆ? ಯಾವುದರಿಂದ? ಗಂಡ ಸರಿಯಿಲ್ಲ ಅನ್ನುವ ಸಮಸ್ಯೆನೇ ದೊಡ್ಡ ಸಮಸ್ಯೆ. ಏನಮ್ಮ? ನನಗೆ ಸಿಕ್ಕಿರುವ ಗಂಡ ಸರಿಯಿಲ್ಲ, ಅದೇನೋ ಅವ್ರ ವೈಯಕ್ತಿಕ, ಏನು ಸರಿಯಿಲ್ಲೋ ನಮ್ಗೆ ಗೊತ್ತಿಲ್ಲ, ಅವ್ರವ್ರ ವೈಯಕ್ತಿಕವಾಗಿ ನನಗೆ ಸಿಕ್ಕಿರುವ ಗಂಡ ಸರಿಯಿಲ್ಲ. ಈ ಬೇಜಾರಾಗಿರೋರಿಗೆ ಮೊದಲು ಬರೋದೇ ಪಾಯಿಂಟ್ ಇದು. ನನಗೆ ಸಿಕ್ಕಿದವನು ಸರಿಯಾಗಿ ಸಿಕ್ಕಿಲ್ಲ. ಅಲ್ಲ, ಗಂಡಸರು ಹೇಳ್ತಾರೆ ನನಗೆ ಸಿಕ್ಕಿದವಳು ಸರಿಯಾಗಿ ಸಿಕ್ಕಿಲ್ಲ ಅಂತ. ಸೊ ಇದು ಪದ ಎರಡೂ ಕಡೆ ಹೋಲತ್ತೆ. ಸರಿಯಪ್ಪ, ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಕಾರಣ ಹೇಳಿ, ದೊಡ್ಡವ್ರನ್ನ ಕೇಳಿ. ಇಲ್ಲ, ಈಗ ಇನ್ನೊಂದೇನು, ಪೂಜೆ ಮಾಡಿಸೋದು ಪರಿಹಾರಕ್ಕೆ, ಶಾಂತಿ ಮಾಡಿಸೋದು ಪರಿಹಾರಕ್ಕೆ ಆಗಲ್ಲ. ಅದಕ್ಕೋಸ್ಕರವಾಗಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಕೆಲವೊಂದು ಸಂದರ್ಭದಲ್ಲಿ ಮಾತನಾಡುವಾಗ ಈ ನಕ್ಷತ್ರದಲ್ಲಿ ಹುಟ್ಟಿದ್ದು ತುಂಬ ತಪ್ಪು, ಹುಟ್ಟಿದ್ದಕ್ಕೆ ಕಾರಣ ತಿಳ್ಕೊಳ್ಳಿ, ಹುಟ್ಟಿದ್ದಕ್ಕೆ ಏನು ಬೇಕು ಮಾಡ್ಕೊಳ್ಳಿ ಹೇಳ್ತಾ ಇರ್ತೀವಿ ಕಾರ್ಯಕ್ರಮದಲ್ಲಿ. ಅದು ತಪ್ಪಾಗಿ ಏನು ಮಾಡ್ದೋ ಸ್ವಾಮಿ, ಅವ್ರ ತಪ್ಪ, ಮಕ್ಕಳದು ನಮ್ಮ ತಪ್ಪ, ಎರಡೂ ತಪ್ಪಲ್ಲ, ಮತ್ತು ಯಾಕೆ ಬಂತಿದ್ವು ನೀವು ಹೇಳ್ಬಿಡ್ತೀರಾ, ನಾವು ಹೆಂಗಿದನ್ನು ಅರಗಿಸ್ಕೊಳ್ಳೋದು ಅಂತಕ್ಕಂತಹ ಒಂದು ದೊಡ್ಡ ಯಕ್ಷ ಪ್ರಶ್ನೆಗೆ ಉತ್ತರ ಸ್ವಲ್ಪ ಸರಳವಾಗಿ ಸಿಕ್ಕತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದರೆ, ತಪ್ಪುಗಳನ್ನೇ ಹೇಳ್ತಾರಲ್ಲ ಗುರುಗಳು, ಸರಿಯಾಗಿರೋದು ಯಾವುದಿಲ್ವಾಗಾದರೆ? ಹೌದಲ್ಲಮ್ಮ? ಪ್ರತಿದಿನ ಕಾರ್ಯಕ್ರಮದಲ್ಲಿ ಹೇಳ್ತಿರೋದೆಲ್ಲ ಬರೀ ತಪ್ಪುಗಳೇ.
ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಪಂಚದಲ್ಲಿ ಭಗವಂತ ನಮ್ಗೆ ಕಳಿಸಿರೋದು ಸಾಲ ತೀರ್ಸಪ್ಪ, ನಿನ್ನ ಬಯಕೆ ತೀರಿಸ್ಕೊಳಪ್ಪ, ನೀನೇನು ಮಾಡಬೇಕು ಮಾಡ್ಕೊಳಪ್ಪ ಅಂತ ಭಗವಂತ ನಮ್ಮ ಭೂಮಿಗೆ ಕಳಿಸಿದ್ದಾನೆ ಅಂತ ನಮ್ಗೆ ಅರ್ಥನೇ ಆಗಿಲ್ವಲ್ಲ. ಅದಕ್ಕೆ ಅದನ್ನು ಈ ರೀತಿ ಅರ್ಥ ಮಾಡಿಸ್ತಾ ಇದ್ದೀನಿ. ತಪ್ಪು ಯಾವುದು ಅಂತ ತಿಳ್ಕೊಂಡಾಗ ಮನುಷ್ಯ ಆಗ್ತಾನೆ, ಮನುಷ್ಯ ಆಗ್ತಾಳೆ. ಈ ತಪ್ಪಿಲ್ಲ ಅಂದಾಗ ಯಾವ ಕಾರಣಕ್ಕೂ ಮನುಷ್ಯ ಆಗೋಕ್ಕಾಗಲ್ಲ. ಇದು ನಮ್ಮ ದೊಡ್ಡ ಘೋರ ಅಪರಾಧ ಮತ್ತು ನರಕ. ತಪ್ಪಿಲ್ಲವೇ ಇಲ್ಲ, ನಾನು ತಪ್ಪು ಮಾಡೇ ಇಲ್ಲ, ನಾನು ತಪ್ಪಾಗಿ ನಡ್ಕೊಂಡಿಲ್ಲ ಅಂತಕ್ಕಂಥ ಹೆಣ್ಣು ಗಂಡಿನ ಜೊತೆಯಲ್ಲಿ ಸಂಸಾರ ಸಾಧ್ಯ ಇಲ್ಲ. ಈ ದಾಂಪತ್ಯ ಮೂರ್ಖತನದ ದಾಂಪತ್ಯ ಆಗತ್ತೆ. ಗಂಡು ಒಪ್ಪಲ್ಲ, ಹೆಣ್ಣು ಒಪ್ಪಲ್ಲ. ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ, ಈ ಇಬ್ಬರೂ ತಪ್ಪು ಮಾಡಿಲ್ಲ ಅಂದರೆ ಜೀವನ ಸರಿ ಹೋಗಲ್ಲ. ಅಂದ ಮೇಲೆ ಈ ರೀತಿ ಜೀವನದ ಪರ್ಸೆಂಟೇಜ್ ಎಷ್ಟಿದೆ ಅಂತ ಪ್ರತಿಯೊಬ್ಬರು ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ಮಾತ್ರ ಹೇಳಬೇಕಾಗತ್ತೆ. ಅದಕ್ಕೆ ಒಂದು ಉತ್ತರ, ಹೆಣ್ಣು ಅತಿ ಮುಖ್ಯವಾಗಿ ಮಾಡಬೇಕಾಗಿದ್ದಂತಹ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಋಷಿ ವ್ರತ ಅಂತ ಇದೆಯಮ್ಮ. ಹೆಣ್ಣು ಋಷಿ ವ್ರತವನ್ನು ಪಾಲಿಸಲೇಬೇಕು, ತಿಳ್ಕೊಂಡೇ ಇರಬೇಕು. ಇಲ್ಲ ಅಂದರೆ ಮೂರ್ಖತನದ ಜೀವನವನ್ನು ಅನುಭವಿಸೋಕೆ ರೆಡಿ ಇರಬೇಕು. ಈಗ ಆಲ್ರೆಡಿ ಎಲ್ಲ ಅದನ್ನೇ ಮಾಡ್ತಾ ಇರೋದು, ಅದನ್ನೇ ಅನುಭವಿಸ್ತಾ ಇರೋದು. ಹೊರಗಂತೂ ಬಂದಿಲ್ಲ, ಬರೋಕ್ಕಾಗಲ್ಲ, ತುಂಬ ಅಪರೂಪವಾಗಿರಬಹುದೇನೋ. ಯಾವುದಪ್ಪ ಅದು ಋಷಿ ವ್ರತ ಅಂದರೆ? ಇದನ್ನು ಯಾರೂ ಕೂಡ ನಿಮ್ಮ ವೈಯಕ್ತಿಕವಾದ ವಿಚಾರಗಳಿಗೆ ಇವ್ರು ಹೇಳ್ದಂಗೆಲ್ಲ ಮಾಡೋಕ್ಕಾಗತ್ತಾ, ನಮ್ಮ ಕಷ್ಟ ನಮ್ಗೆ ಗೊತ್ತು ಅಂತ ಅಂದ್ಕೊಂಡ್ರೆ ನಾನೇನು ಮಾಡಲಿಕ್ಕಾಗಲ್ಲ. ಇರುವಂಥ ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿ ಆರೋಗ್ಯ ಬೇಕು ಅಂದರೆ ಪಾಲನೆ ಮಾಡಿ, ಇಲ್ಲ ಅಂದರೆ ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊಳ್ಳಿ, ಅದು ನಾನು ಆರ್ಡರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನು ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ವಿಚಾರಕ್ಕಿಂತ ಹೆಚ್ಚಾಗಿ ಅದೇನು ದೊಡ್ಡ ವಿಚಾರ ಅಲ್ಲ, ಅದು ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರನೇ. ಅದನ್ನು ಪಾಲನೆ ಮಾಡೋಕ್ಕೆ ನೀವು ಕಾರಣಾಂತರಗಳಿಂದ ಹಿಂದೆ ಹಾಕಿದ್ದೀರಾ. ಆ ಕಾರಣದಿಂದಾಗಿ ಮದುವೆ ಅಂತಕ್ಕಂಥದ್ದು ಒಂದು ಮೂರ್ಖತನದ ದಾಂಪತ್ಯ ಆಗೋಗಿದೆ. ಅದು ಗಂಡ ಸರಿನೋ ಹೆಂಡತಿ ಸರಿನೋ ಅದು ಆಮೇಲೆ ನಿಮ್ಮ ಖುಷಿ. ಅದೇನದು ಋಷಿವ್ರತ ಅಂತ ಹೇಳಿಬಿಡಿ ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಪ್ರತಿ ತಿಂಗಳು ಆಗ್ತಕ್ಕಂತಹ ರಜಾ, 3 ದಿನದ ರಜಾ ಹೆಣ್ಣಿಗೆ ಇರ್ತಕ್ಕಂಥದ್ದೇ ಋಷಿವ್ರತ. ಪ್ರತಿ ತಿಂಗಳು ಆಗ್ತಕ್ಕಂತಹ 3 ದಿನದ ರಜಾ ಋಷಿ ವ್ರತ ಆಗತ್ತೆ. ಅದು ಈಗ ಈ ಸಂದರ್ಭಕ್ಕೆ, ಈ ಕಾಲಕ್ಕೆ, ಈ ಓಡುತ್ತಿರುವ ಪ್ರಪಂಚಕ್ಕೆ ಇದು ತುಂಬ ಕಷ್ಟಕರವಾದ ವಿಚಾರ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹೌದಲ್ಲಮ್ಮ? ಕಾರಣ ಏನಂದರೆ, ಆಗಲ್ಲ ರೀ, ಬದುಕಬೇಕು ಅಂದರೆ ನೀವಿಲ್ಲಿ ಸೋತ್ರೆ ಗಂಡ ಮೂರ್ಖ, ಹುಟ್ಟುವ ಮಕ್ಕಳು ಮೂರ್ಖರು, ಇಡೀ ಕುಟುಂಬ ಮೂರ್ಖ. ಅಂದರೆ ಎಲ್ಲ ಕುಟುಂಬ ಸೇರಿ ಮೂರ್ಖರಾಗಿರ್ತೀವಿ. ಇದೊಂದು ವಿಷಯದಲ್ಲಿ ಜಾರಿದ್ರೆ ಈಗ ಡಿಸೈಡ್ ಮಾಡಿ, ಜೀವನದಲ್ಲಿ ಎಷ್ಟು 100 ವರ್ಷ ಭಗವಂತ ಆಯುಸ್ ಕೊಟ್ಟು ಕಳಿಸಿರಬೇಕಾದ್ರೆ 1 ತಿಂಗಳಲ್ಲಿ 3 ದಿನ ನಾವು ಅದನ್ನು ಬಳಸ್ಕೊಳಕ್ಕಾಗಿಲ್ಲ ಅಂದರೆ ಆ ಮನೆ, ಆ ಸಂಸಾರ, ಆ ಕುಟುಂಬ, ಆ ವಂಶ ಏನಾಗಿದೆ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ವರ್ಷಗಳು, ಕೋಟಿ ವರ್ಷಗಳಿಂದ ಪ್ರಪಂಚ ಬಂದಿರುವ ಈ ಒಂದು ಪ್ರಪಂಚದಲ್ಲಿ ಈ ಋಷಿ ವ್ರತ ಅಂತಕ್ಕಂಥ ಸತ್ಯವನ್ನು ಹೆಣ್ಣು ಮಕ್ಕಳಿಗೆ ಯಾಕೆ ಕುಂಠಿತ ಮಾಡ್ತಕ್ಕಂಥ ದೊಡ್ಡವರ ಅಥವಾ ಮಕ್ಕಳ, ಅದು ನಿಮ್ಮ ಚಾಯ್ಸ್. ಆದರೆ ಒಂದು ತಿಳ್ಕೋಬೇಕು, ಅರ್ಥವಿಲ್ಲದ, ಆಧಾರವಿಲ್ಲದ ರೀತಿಯಲ್ಲಿ ಜೀವನ ಕಳೆಯೋರಿಗೆ ಇದೇನು ಬೇಕಾಗಿಲ್ಲ. ಅರ್ಥವಿಲ್ಲದ ಜೀವನ ಬೇಡ ಅನ್ನೋರಿಗೆ ಇದು ಬೇಕಾಗತ್ತೆ. ಕಾರಣಗಳು ಹೇಳೋರಿಗೆ ಆಗಲ್ಲ, ನಮ್ಮ ಕೈಲಿ ಆಗಲ್ಲ ಅನ್ನೋರಿಗೆ ಆಗಲ್ಲ. ಇಲ್ಲ, ಬದುಕು ಅನ್ನೋದು ಹೀಗೆ ಇರಬೇಕು ಅಂದರೆ ತಿಳ್ಕೊಂಡು ಪ್ರಯತ್ನವನ್ನು ಮಾಡಿ, ನಿಮ್ಮ ಸ್ವಪ್ರಯತ್ನದಿಂದ, ನಾನು ಹೇಳ್ತಿದ್ದೀನಿ ಅಂತಲ್ಲ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಪಾಪ, ನಿಮ್ಮ ಸಮಸ್ಯೆಗಳು ನಿಮಗೆ ಇರುತ್ತೆ. ಸಮಸ್ಯೆಯಲ್ಲಿ ಇದು ಒಂದು ಸಮಸ್ಯೆ ಅಂತ ಅಂದ್ಕೋಬೇಡಿ. ಇಷ್ಟು ಸಮಸ್ಯೆಗಳನ್ನು ಈ 1-3 ದಿನದ ಸಮಸ್ಯೆಯಿಂದ ರೆಡಿ ಮಾಡಿಕೊಂಡ್ರೆ ನನ್ನ ಜೀವನ, ನನ್ನ ಆರೋಗ್ಯ, ನನ್ನ ಗಂಡ, ನನ್ನ ಮಕ್ಕಳು, ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ ಅಂತ ಈ 3 ದಿನಕ್ಕೆ ಯಾಕಮ್ಮ ಸೋಲ್ಬಾರ್ದು? ಸೋಲ್ಬೇಕು ಅಂತೆ ಬೇಡ ಅಂತ್ಯ? ಸೋಲ್ಬೇಕು ಅಲ್ವಾ? ವ್ರತ ಮಾಡ್ತಿಲ್ರಿ, ಉರುಳು ಸೇವೆ ಮಾಡ್ತೀರಾ, ಗಂಡನ ಕರ್ಕೊಂಡು ಊರೆಲ್ಲ ಸುತ್ತೀರಾ, ಯಾತ್ರೆಗಳು ಮಾಡ್ತೀರಾ, ಸಾಲ ಮಾಡ್ಕೊತೀರಾ, ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ, ಇನ್ನೂ ಎಂತೆಂಥ ಹಬ್ಬಗಳೆಲ್ಲ ಮಾಡ್ತೀರಾ. ಯಾಕೆ? ನನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ. ಒಳ್ಳೇದಾಗಲ್ಲ ರೀ, ನಾವು ಮೂರ್ಖರಾಗ್ಬಿಟ್ಟಿದ್ದೀವಿ. ಯಾಕೆ? ಈ 3 ದಿನದ ವಿಚಾರದ ತಪ್ಪಿರೋದಕ್ಕೆ ಮೂರ್ಖರಾಗಿದ್ದೀವಿ. ಈ 3 ದಿನವನ್ನು ಗಮನಿಸ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ವ್ರತ ನಿಮ್ಮದೇ ಆಗತ್ತೆ. ಭಗವಂತ ನಿಮ್ಮ ಜೊತೆಲೇ ಇರ್ತಾರೆ. ಇದನ್ನು ಬಿಟ್ಟು ನೀವೆಲ್ಲ ಮಾಡ್ತಾಯಿದ್ದೀರಾ. ಬೆಳಗ್ಗೆ ಒಂದು, ಸಾಯಂಕಾಲಕ್ಕೊಂದು ವ್ರತ, ವಾರಕ್ಕೊಂದು ವ್ರತ, ತಿಂಗಳಿಗೊಂದು ವ್ರತ, ವರ್ಷಕ್ಕೊಂದು ವ್ರತ ಮಾಡಿ 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 ಕಣ್ಣೀರು ಹಾಕೋದಂತೂ ತಪ್ಪಲೇ ಇಲ್ಲ. ಇದನ್ನು ಹೇಳ್ಕೊಡ್ತಕ್ಕಂಥ ಶತಮೂರ್ಖರು ಇನ್ನೊಂದು ಸೈಡಲ್ಲಿದ್ದಾರೆ, ಮಾರ್ಕೆಟಿಂಗ್ ಗುರುಗಳು. ಇದನ್ನು ಮಾಡಿ, ಅದನ್ನು ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತ. ಅಲ್ಲೂ ಫೇಲು.
ಹೀಗಾಗಿ ಇದಕ್ಕೆ ಕೊನೆಯಾಗಿ ತರ್ಪಣ ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದರೆ ನಿಜಕ್ಕೂ ಒಂದು ಒಳ್ಳೆಯ ರೀತಿಯಲ್ಲಿ ಮೂರ್ಖತನದಿಂದ ಹೊರಗೆ ಬರಬಹುದು ಅಂತ ನನ್ನ ಪೂರ್ಣವಾದ ನಂಬಿಕೆ ವಿಶ್ವಾಸ ಇದೆ. ನೀವು ಆದಷ್ಟು ಮಟ್ಟಕ್ಕೆ ಮುಂದಿನ ಮಕ್ಕಳಿಗೆ ಭವಿಷ್ಯ ಯಾರು ಕೇಳಬೇಡಿ, ಇದನ್ನು ರೂಪಿಸಿ ಮಕ್ಕಳಿಗೆ ಈ ಶಿಸ್ತನ್ನು ಕಲಿಸಿ. ಏನೇ ಆಗಲಿ ನೀನು ಓದ್ತೀನಿ ಅಂದರೆ ಈ 3 ದಿನ ಮನೇಲಿರ್ತೀನಿ ಅಂದರೆ ಕಾಲೇಜ್ಗೆ ಹೋಗು, ಇಲ್ಲ ಅಂದರೆ ಮನೇಲಿರೋ. ಈ ಕಂಡೀಷನ್ನ ಮಾಡಿದ್ರೆ ಮಕ್ಕಳನ್ನ ಚಿಕ್ಕಂದಿಂದನೇ ಬಗ್ಗಿಸ್ಬೇಕು. ಕಾಲೇಜ್ ಲೆವೆಲಲ್ಲಿ ಬಗ್ಸೋಕ್ಕಾಗಲ್ಲ. ಪ್ರಯತ್ನ ಉದಾಹರಣೆ ಹೇಳ್ತಾ ಇದ್ದೀನಿ. ಏನೇ ಆಗಲಿ ಮದುವೆ ಮಾಡಿಕೊಂಡಂತಹ ಮನೆಯಲ್ಲಿ ಅಂದರೆ ಗಂಡನಾದವನು ಅದಕ್ಕೆ ಬೆಲೆ ಕೊಡಬೇಕಾದ ಗಂಡನೂ ಕೂಡ ಇರಬೇಕು. ಹೆಂಡತಿ ಕೂಡ ಅದಕ್ಕೊಂದು ಲಕ್ಷ್ಮಣ ರೇಖೆ ಹಾಕಬೇಕು. ನಾನು ಹೀಗಿರ್ತೀನಿ, ನೀವು ಹೀಗೆ ನಡ್ಕೋಬೇಕು. ಈ ರೀತಿಯಾಗಿ ಶಿಸ್ತುಬದ್ಧ ಜೀವನವನ್ನು ಕಲಿಸುತ್ತೆ ಈ 1 ತಿಂಗಳಲ್ಲಿ ಬರ್ತಕ್ಕಂಥ 3 ದಿನದ ರಜಾ. ಎಂತಹ ಶಿಕ್ಷಣ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಬೆಲೆ ಕೊಡದೆ MAT ಮ್ಯಾಟು BAT ಬ್ಯಾಟ್ ಅಂತ ಇಂಗ್ಲೀಷ್ ಮೀಡಿಯಮ್ ಕಲ್ತ್ಕೊಂಡು ಗಂಡನೂ ಇಂಗ್ಲೀಷು, ಹೆಂಡ್ತಿನೂ ಇಂಗ್ಲೀಷು, ಮಕ್ಕಳು ಇಂಗ್ಲೀಷು, ಜೀವನವೇ ಇಂಗ್ಲೀಷು, ಆರೋಗ್ಯ ಅಂತೂ ಇಲ್ಲವೇ ಇಲ್ಲ. ಇಂಗ್ಲೀಷಲ್ಲೇ ಮಾತಾಡ್ತಾರಪ್ಪ ಅವರು, ಮಾತಾಡಿ ಸಂತೋಷ. ನಿದ್ದೆ ಬರುತ್ತಾ? ಇಲ್ಲ. ಮತ್ತು ಇಂಗ್ಲೀಷ್ ತಗೊಂಡು ಏನು ಮಾಡೋಣ? ಅಲ್ಲ, ಮಾತಾಡಿ ಇಂಗ್ಲೀಷಲ್ಲೂ ಕೂಡ. ಹಾಗಾದರೆ ಮೊದಲನೇದಾಗಿ ಹೆಣ್ಣು ಆ ರಜದಿನದಲ್ಲಿ ಮೊದಲನೇ ತೀರ್ಮಾನ ತಗೊಳ್ಬೇಕಾಗಿರ್ತಕ್ಕಂಥದ್ದು, ಯಾವ ಕಾರಣಕ್ಕೂ ಗಂಡನ ದರ್ಶನ ಕಷ್ಟ ಇದೆ, ತಿಳ್ಕೊಳ್ಳೋದು ಮಾಡೋದು ಕಷ್ಟ ಇದೆ, ತಿಳ್ಕೊಳ್ಳಿ. ಗಂಡನನ್ನು ನೋಡ್ತಕ್ಕಂಥದ್ದು, ಗಂಡನನ್ನು ಮುಟ್ತಕ್ಕಂಥದ್ದು ಯಾವ ಕಾರಣಕ್ಕೂ 3 ದಿನ ನಿಷೇಧ. ಇದಾಗತ್ತಾ ಸ್ವಾಮಿ? 3 ಗಂಟೆ ಟೈಮ್ ನೋಡೋಕ್ಕಾಗಲ್ಲ. ಅದು ಹೆಂಗೆ 3 ದಿನ ನೋಡದೇ ಇರೋದು? ಯಾಕೆ ಅಂದರೆ ಅದರಲ್ಲಿ ತುಂಬ ಆರೋಗ್ಯ ಇರುತ್ತೆ. 3 ದಿನ ಗಂಡ ಹೆಂಡತಿ ಮುಖದರ್ಶನ ಮಾಡದೇ ಇದ್ದರೆ ತುಂಬ ಆರೋಗ್ಯ ಇರುತ್ತೆ ಗಂಡನಿಗೆ. ಅಯ್ಯೋ ರಾಮ, 3 ದಿನ ನೋಡಿದ್ರೆ ಆರೋಗ್ಯ ಹೆಂಗೆ ಸರಿ ಹೋಗುತ್ತೆ? ಅದನ್ನು ಮಾಡಿ ನೋಡಿ ಗೊತ್ತಾಗತ್ತೆ ಹೆಂಡತಿಯಲ್ಲಿ ಎಷ್ಟು ಸೌಂದರ್ಯ ಬದಲಾವಣೆ ಆಗತ್ತೆ, ಗಂಡನ ಆರೋಗ್ಯ ಎಷ್ಟು ಪರಿವರ್ತನೆ ಆಗತ್ತೆ, ಹೆಂಡತಿಯ ಮನಸ್ಥಿತಿ ಹೇಗಿರುತ್ತೆ. ಹಠಮಾರಿತನ, ಕೋಪ ಬರೋದೇ ಆ ಸಮಯದಲ್ರಿ. ಹೆಣ್ಣಿಗೆ ಕೋಪ ತುಂಬ ಬರೋದು ಆ ಸಮಯ. ಏನಮ್ಮ? ಯಾಕೆ ಅಂದರೆ ಅದರ ಒತ್ತಡ ಆ ಹೆಂಗಸ್ಗೆ ಗೊತ್ತು ಪಾಪ. ಆ ಹಿಂಸೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತು. ಗಂಡಸರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಗಂಡಸ್ಗೆ ಯಾಕೆ ಗೌರಿ ದುಃಖ ಅಂತ. ಹೆಣ್ಣಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಗಂಡ ಅರ್ಥ ಮಾಡ್ಕೊಳ್ತಕ್ಕಂಥ ಗಂಡಸು ಅಂದರೆ ಗಂಡನಾದವನು ತುಂಬ ದೂರ ಇರ್ತಾನೆ. ಅವನಿಗೆ ಏನಾಗಬೇಕು ಅದು ಆಗ್ಬಿಡ್ಬೇಕು, ಏನು ಸಿದ್ಧತೆ ಆಗಬೇಕು ಆಗ್ಬಿಡ್ಬೇಕು ಅಷ್ಟೇ, ಏನಾರು ಆಗಿರಲಿ. ಇದು ದಾಂಪತ್ಯದಲ್ಲಿ ದೊಡ್ಡ ಬಿರುಕು ಆಗೋದಕ್ಕೆ ಇದೇ ಕಾರಣ ಆಗುತ್ತೆ. ಇದೆಲ್ಲವೂ ನಡೀತಾ ಇರೋದು ಈ ಪಿಕ್ಚರಿಂದಾನೆ. ಸ್ಪರ್ಶ ಮಾಡಬಾರ್ದು, ನೋಡಬಾರ್ದು. ಎರಡನೇದಾಗಿ ಯಾವುದೇ ಕಾರಣಕ್ಕೂ ಕಾಲುಗಳನ್ನು ಹೊಸಲು ದಾಟುವಷ್ಟು ಮಟ್ಟಕ್ಕೂ ಕಾಲುಗಳನ್ನು ದೂರ ಮಾಡಬಾರದು. ಅಂದರೆ ಕದಲಿಸಬಾರ್ದು ಕಾಲುಗಳನ್ನು. ಅಷ್ಟು ಮಟ್ಟಕ್ಕೆ ದೇಹವನ್ನು ಕಾಪಾಡ್ಕೋಬೇಕು ಹೆಣ್ಣಾದವಳು. ಹೊಸಲು ಯಾಕೆ ದಾಟಬಾರ್ದು ಅಂದರೆ ಪೂಜೆ ಐತೆ ಮೈಲಿಗೆ ಆಗುತ್ತೆ ಅಂತಲ್ಲ ರೀ. ವೈಜ್ಞಾನಿಕ ದೃಷ್ಟಿಯಲ್ಲಿ ಹೆಣ್ಣಿನ ಗರ್ಭಕ್ಕೆ ಅಂಟುವಂಥ ಅಂಟು ರೋಗ, ಭೂಮಿಯಲ್ಲಿ ಇರ್ತಕ್ಕಂತಹ ಆಕರ್ಷಕವಾಗಿರ್ತಕ್ಕಂಥ ಆಕರ್ಷಣೆ ಇರತಕ್ಕಂಥ ಶಕ್ತಿ ಇದೆ ಅಂತ ಒಪ್ಕೋತೀಯಲ್ಲಮ್ಮ, ಹೌದಲ್ಲ? ಆ ಸಮಯದಲ್ಲಿ ಹೆಣ್ಣಿಂದ ಹೊರಡತಕ್ಕಂತಹ ಯಾವುದೇ ಒಳ್ಳೆಯದು ಕೆಟ್ಟದ್ದು ಆಗಲಿ, ಆ ಭೂಮಿಯ ಆಕರ್ಷಣೆ ಗರ್ಭಕೋಶವನ್ನು ಹಾಳು ಮಾಡುತ್ತೆ. ಅದು ಹಾಳಾದಾಗ ಹೆಣ್ಣಿನ ಮನಸ್ಸು ಕೆಡುತ್ತೆ. ಇದಕ್ಕೆ ಉದಾಹರಣೆ ಕೊಟ್ಟರೆ ಹೇಗೆ ಒಪ್ಕೋಬೋದು ಅಂತ ಉದಾಹರಣೆ ಕೊಡೋದು ಆದರೆ, ವಾಕ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ. ಯಾವುದೇ ಒಂದು ಸಮಸ್ಯೆಗೆ ವಾಕ್ ಮಾಡಿ ಅಂತ ಹೇಳ್ತಾರೆ. ವಾಕ್ ಮಾಡೋದ್ರಿಂದ ಅವ್ರ ತಿಳುವಳಿಕೆಗೆ ಇವ್ರ ತಿಳುವಳಿಕೆಗೆ ಓಕೆ ಆಗಿರ್ಬೋದೇನೋ. ನಿಜವಾದ ಸತ್ಯ ವಾಕ್ ಮಾಡ್ತಕ್ಕಂಥದ್ದು ದೇಹದಲ್ಲಿ ಇರ್ತಕ್ಕಂಥ 2 ಕೈಗಳನ್ನು ಭೂಮಿಯ ಕಡೆಗೆ ನಾವು ಕೆಳಗಡೆ ಡೌನ್ ಮಾಡ್ತೀವಿ ವಾಕ್ ಮಾಡುವಾಗ. ಅಂತ ಈಗ ಮಾಡಲ್ಲ. ಯಾಕೆಂದರೆ ಒಂದು ಕಿವಿ ಹತ್ರ ಇರ್ತದೆ ಮೊಬೈಲು, ಒಂದು ಕೈಯೇ ಮಾತ್ರ ಅಳ್ಳಾಡೋದು. ಇದು ರೋಗದ್ದು. ವಾಕ್ ಮಾಡೋದು ಏನಕ್ಕೆ ಅಂದರೆ ರೋಗ ಬರ್ಸ್ಕೊಳ್ಳೋಕ್ಕೆ. ಇಲ್ಲ ರೈಟ್ ಸೈಡ್ ನ್ಯಾತ್ಕೊಳ್ಳುತ್ತೆ, ಇಲ್ಲ ಲೆಫ್ಟ್ ಸೈಡು ಸಮಸ್ಯೆ ಆಗುತ್ತೆ. ಇದು ಗೊತ್ತಿಲ್ಲ. ಈ ಬೇವರ್ಸಿದ್ನ ಬಿಟ್ಟು ಬದುಕಕ್ಕೆ ನಮ್ಮ ಜನಕ್ಕೆ ಆಗಲ್ಲ. ಹೆಂಡ್ತಿ ಬೇಕಾದ್ರೆ ಬಿಟ್ಟರು ಮೊಬೈಲ್ ಬಿಡಲ್ಲ. ಅದು ಗಂಡಲ್ಲೂ ಹೌದು ಹೆಂಡ್ತಿಲೂ ಹೌದು. 2 ಕೈ ಬೀಸ್ಕೊಂಡು ವಾಕ್ ಮಾಡಿ ಅಂತ ಪಾಪ ಹೇಳಿದವರು ಹೇಳಲ್ಲ. ಇವ್ರಿಗೂ ಗೊತ್ತಿಲ್ಲ. ವಾಕ್ ಮಾಡ್ತೀನಿ ನನಗಿನ್ನೂ ಸಮಸ್ಯೆ ಜಾಸ್ತಿನೇ ಆಯಿತು ಅಂತ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಹೌದಾ ಅಲ್ವಾ? ಆದರೆ ಏನು ಮಾಡೋದು ಸ್ವಾಮಿ, ಗಂಡ ಫೋನ್ ಮಾಡೋದು ಎತ್ತಬಾರ್ದ ಅಂತ ಕೇಳಿ ನನ್ನ ಕಾರಣ ಹೇಳಬೇಡಿ. ಫೋನ್ ಇಲ್ಲದೆ ಬದುಕ್ತಾ ಇದ್ದ ಗಂಡ ಆಂಟಿ ಚೆನ್ನಾಗಿದ್ದರು. ಫೋನ್ ಬಂದ ಮೇಲೆ ಏನಾಗ್ತಾ ಇದೆ, ಈಗ ಮದುವೆಗಳಾಗ್ತಾ ಇದೆ. ಆಂಟಿಯ ಜೊತೆಯಲ್ಲಿ ಲವ್ವಿ ಡವ್ವಿ. ಮೊಬೈಲ್ ಬಡ್ಸೋರು ಏನಾಗ್ತಾ ಇದೆ, ಆಂಟಿ ಜೊತೆಯಲ್ಲಿ ಲವ್ವಿ ಡವ್ವಿ. ಹುಡುಗಿ ಜೊತೆ ಅಲ್ಲ, ವಿತ್ ಮಕ್ಕಳ ಸಮೇತ ಲವ್ವು. ಯಾಕೆ ಬಂದಿದೆ? ಈ ಮೊಬೈಲಿಂದ ಬಂದಿದೆ. ಬಳಸಿ ತೊಂದರೆ ಇಲ್ಲ, ಅದ್ರ ವಿಷಯ ತಿಳ್ಕೊಳ್ಳಿ.
ಈ ರೀತಿಯಾಗಿ ಎರಡು ಕೈಗಳನ್ನು ಒಂದು ದಿನದಲ್ಲಿ 55 ನಿಮಿಷ ಕೈಗಳನ್ನು ಭೂಮಿಗೆ ತೋರಿಸಿ ಯಾರು ವಾಕ್ ಮಾಡ್ತಾರೆ, ಆ ಭೂಮಿಯಲ್ಲಿರ್ತಕ್ಕಂಥ ಆಕರ್ಷಣಾ ಶಕ್ತಿ ಯೂರಿನ್ ಮೋಷನನ್ನು ಎಳೆಯುತ್ತೆ. ಅದು ನಾವು ಮಾಡೋದಲ್ಲ ಸ್ವಾಮಿ, ಭೂಮಿಯ ಆಕರ್ಷಣೆಯಿಂದ ಪಾಸ್ ಆಗ್ತಕ್ಕಂಥ ಎನರ್ಜಿ ಇರುತ್ತೆ ಭೂಮಿಯಲ್ಲಿ. ಒಪ್ಕೋದೇನಮ್ಮ? ಆದರೆ ನಾವು ತಿಳ್ಕೊಂಡಿಲ್ಲ, ವಾಕ್ ಮಾಡು ಡಾಕ್ಟ್ರು ಅಂತ ಹೇಳೋರು ಅಂತ ವಾಕ್ ಮಾಡ್ತೀವಿ. ವಾಕ್ ಏನಕ್ಕೆ ಮಾಡಬೇಕು ಅಂತ ನಾವು ತಿಳ್ಕೊಬೇಕಂದ್ರೆ, ಭೂಮಿಯಲ್ಲಿರುವ ಆಕರ್ಷಣಾ ಶಕ್ತಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಬೇಡದೇ ಇರತಕ್ಕಂತಹ ಕೊಳಕನ್ನು ಎಳೆಯುತ್ತೆ. ಅದಕ್ಕೆ ಕಾಲು ಅಲ್ಲಿ ಹಿಂದೆ ಮುಂದೆ ಆಗತ್ತೆ. ಈ ರೀತಿಯಾಗಿ ಹೆಣ್ಣು ರಜಾ ಆದ ಸಮಯದಲ್ಲಿ ಕಾಲನ್ನು ಹಿಂದೆ ಮುಂದೆ ಮಾಡಿದರೆ ಜೀವನ ಪರ್ಯಂತಹ ಆ ಹೆಣ್ಣು ಶಾಪಗ್ರಸ್ತ ಹೆಣ್ಣೆ. ಆ 3 ದಿನ ಕೋಟಿ ರೂಪಾಯಿ ಬರಲಿ ಸೈಡಿಗೆ ಬಿಸಾಕ್ರಿ, ಜೀವನ ಚೆನ್ನಾಗಿರಬೇಕಂದ್ರೆ ಆ 3 ದಿನ ಯಾವುದೇ ಡ್ಯೂಟಿ ಇರಲಿ, ಎಂಥದ್ದೇ ಪ್ರಧಾನಮಂತ್ರಿ ನೋಡೋಕೆ ಹೋಗ್ಬೇಕಾದ್ರೆ ಕ್ಯಾನ್ಸಲ್. ಇದು ರೀ ಬದುಕು. ಯಾರಿಗೋಸ್ಕರನೋ ಬದುಕೋದಲ್ಲ, ಮದುವೆ ಆಗೋಕ್ಕೆ ಬದುಕೋದಲ್ಲ, ಮಕ್ಕಳು ಮಾಡ್ಕೊಳ್ಳೋಕ್ಕೆ ಬದುಕೋದಲ್ಲ. ನಮ್ಮ ಬದುಕಿಗೆ ಬದುಕು ಬೇಕಂದ್ರೆ ಈ 3 ದಿನವನ್ನು ಯಾರು ಈ ರೀತಿ ಪಾಲನೆ ಮಾಡ್ತಕ್ಕಂತಹ ಪ್ರಮೇಯವನ್ನು ತಗೊಳ್ತೀರಾ, ಎಷ್ಟರ ಮಟ್ಟಕ್ಕೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ನೀವೇ ಯೋಚನೆ ಮಾಡಿ. ಆಮೇಲೆ ಮಕ್ಕಳು ನಮಗೆ ಚೆನ್ನಾಗಿರೋರು ಹುಟ್ಟಲಿಲ್ಲ ಅಂತ ಯಾವ ದೇವರ ಹತ್ರ ನಾವು ಬೇಡಬೇಡಿ, ನನಗೆ ಸರಿಯಾದ ಗಂಡ ಸಿಕ್ಕಲಿಲ್ಲ ಅಂತ ಯಾವ ದೇವರ ಹತ್ರನೂ ಬೇಡಬೇಡಿ, ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ನಿಮ್ಮ 3 ದಿನದ ರಹಸ್ಯವೇ ನಿಮ್ಮ ಗಂಡ, ನಿಮ್ಮ 3 ದಿನದ ರಹಸ್ಯವೇ ನಿಮ್ಮ ಮಕ್ಕಳು. ನನ್ನ ಗಂಡ ಮುಂದುವರಿತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೇಲಿ ಕೂತವನೇ, ವೇಸ್ಟ್ ಬಾಡಿ, ಇನ್ನವರು ಬೇಕಾದಷ್ಟು ಜನ ಕೆಲವರು ಇರ್ತಾರೆ. ಇವೆಲ್ಲ ಹೆಣ್ಣಿನ ಶಾಪದಿಂದ ಗಂಡು ಅಭಿವೃದ್ಧಿ ಆಗಲ್ಲ, ಗಂಡು ಸಂಪಾದನೆ ಮಾಡೋಕ್ಕಾಗಲ್ಲ, ಗಂಡು ಮನಸ್ಥಿತಿ ಚೆನ್ನಾಗಿರಲ್ಲ, ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಈಗ ಯೋಚನೆ ಮಾಡಿ ಯಾವುದರಲ್ಲಿ ನಾವು ಸೋತಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ. ಚಾಯ್ಸ್ ನಿಮ್ಮದು, ಹೇಳೋದು ನಂದಷ್ಟೇ. ನಾನು ಯಾರಿಗೂ ಈ ಥರ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಸ್ವಭಾವಗಳು ಹೇಗಿರುತ್ತೋ ಅದು ನಂಗೆ ಗೊತ್ತಿಲ್ಲ. ಆದರೂ ಇದಂತೂ ಸತ್ಯ. ಇದನ್ನು ಒಪ್ಕೋಬಹುದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ 1-2 ತಿಂಗಳು ಇದನ್ನು ಮಕ್ಕಳಿಗೆ ಪ್ರಯತ್ನ ಮಾಡಿ ನೋಡಿಸಿ. ಸ್ವಲ್ಪ ಕೋಪ, ಹಠಮಾರಿತನ, ಅನಾರೋಗ್ಯ ಎಷ್ಟು ಕಮ್ಮಿ ಆಗುತ್ತೆ, ಅಥವಾ ನೀವೇ ಮಾಡಿ ನೋಡಿ, ಆಮೇಲೆ ಮಕ್ಕಳಿಗೆ ಹೇಳ್ಕೊಡಿ ಅಂತ ಈ ಮೂಲಕ ತಾಯಿಯಂದರಿಗೆ ಹೇಳ್ತಕ್ಕಂಥ ಒಂದು ಕಿವಿ ಮಾತಾಗಿರುತ್ತೆ ಅಂತ ಇಷ್ಟಪಡ್ತೀನಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಏನು ಹೇಳ್ತೀಯಮ್ಮ? ಹೌದು ಗುರೂಜಿ. ಯಾಕೆಂದರೆ ಕೇಳೋದಕ್ಕೆ ಕಷ್ಟ, ನಡ್ಕೊಳ್ಳೋದಕ್ಕೆ ಕಷ್ಟ, ನನಗೆ ಅರ್ಥ ಆಗತ್ತೆ. ಆದರೆ ಕಷ್ಟ ಅಂತ 1, 2, 3 ದಿನದಲ್ಲಿ ಕಷ್ಟ ನಿವಾರಣೆ ಮಾಡ್ಕೊಳ್ಳಿ. 27 ದಿನ ಸುಖವಾಗಿರ್ತೀರ. 3 ದಿನ ಕಷ್ಟ ಅಂದರೆ 27 ದಿನವೂ ನೀವು ಕಷ್ಟ ಅನುಭವಿಸ್ತೀರಾ. ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ, ತಿಂಗಳು ಬರ್ತಾ ಇರುತ್ತೆ. ಎಷ್ಟೋ ಹೆಣ್ಣು ಮಕ್ಕಳು ಅಳ್ತಾರೆ, ಏನಕ್ಕಾರು ದೇವರು ನನಗೆ ಈ ಶಿಕ್ಷೆ ಕೊಟ್ಟ, ಇದೆಲ್ಲ ಬೇಕಿತ್ತ, ಗಂಡಸ್ರಂಗೆ ನಾವು ಇರ್ಬೋದಾಗಿತ್ತಲ್ಲ, ನನ್ನ ದೇಹಕ್ಕೆಲ್ಲ ಈ ಹೆಂಗಸರಿಗೆಲ್ಲ ಯಾಕೆ ಬೇಕು ಅಂತ ಪಾಪ ಅನುಭವಿಸಿ ಯೋಚನೆ ಮಾಡೋ ಜನ ಬೇಕಾದಷ್ಟು ಜನ ಇದ್ದಾರೆ. ಅದು ಪ್ರಕೃತಿ ಧರ್ಮ. ಅದಕ್ಕೋಸ್ಕರವಾಗಿ ನೀರಿನಲ್ಲೂ ಕೂಡ ಆ ಸಮಯದಲ್ಲಿ ನೀರಿನಲ್ಲಿ ನೊರೆ ಬರುತ್ತೆ, ಅಲ್ಲೂ ಕೂಡ ಋತುವಾಗ್ತಕ್ಕಂಥ ಸಿಂಬಲ್ ನೀರಲ್ಲೂ ಕೂಡ ಇರುತ್ತೆ. ಮರಗಳಲ್ಲಿ ಗೋಂದು ಉತ್ಪತ್ತಿ ಆಗತ್ತೆ, ಅಲ್ಲೂ ಋತುಚಕ್ರವನ್ನು ಅಂಟಿರ್ತಕ್ಕಂಥ ಒಂದು ಉದಾಹರಣೆ ಇದೆ. ಭೂಮಿಯಲ್ಲಿ ಉಪ್ಪು ಮಣ್ಣು, ಬಿಳಿ ಮಣ್ಣು ಉತ್ಪತ್ತಿ ಆಗತ್ತೆ, ಭೂಮಿನೂ ಕೂಡ ರಜಾ ಆಗತ್ತೆ. ಈ ಪ್ರಕೃತಿದತ್ತವಾಗಿರ್ತಕ್ಕಂತಹ ಈ ಸತ್ಯವನ್ನು ಬ್ರಹ್ಮಹತ್ಯೆ ದೋಷ ಅಂತ ಹೆಸರಿಟ್ಟಿದ್ದಾರೆ. ಇದಕ್ಕೆ ಏನು ಹೇಳಿದ್ದಾರೆ? ಬ್ರಹ್ಮಹತ್ಯೆ ದೋಷ. ಅದಕ್ಕೆ ಮಕ್ಕಳಾಗಲ್ಲ, ಮಕ್ಕಳು ಹುಟ್ಟಿದ್ರೆ ಉಳಿಯಲ್ಲ, ಒಳ್ಳೆ ಮಕ್ಕಳು ಹುಟ್ಟಲ್ಲ. ಇದೇ ರೀ ಸ್ಟೋರಿ. ಬ್ರಹ್ಮಹತ್ಯೆ ದೋಷ ಇದೆ ಅಂತ ಪುರೋಹಿತರು ಶಾಸ್ತ್ರದಲ್ಲಿ ಹೇಳ್ಬಿಟ್ರೆ ತಿಳ್ಕೊಳ್ಳೋರು ಬ್ರಹ್ಮಹತ್ಯೆ ದೋಷ ನಾವೇನು ಮಾಡಿದ್ದು ಅಂದರೆ ಪ್ರತಿ ತಿಂಗಳು ಮಾಡ್ತಕ್ಕಂಥ ಬ್ರಹ್ಮಹತ್ಯೆ ದೋಷ ಯಾವುದು ಹೆಣ್ಣು ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ಒಳ್ಳೆ ಸಂತಾನ, ಒಳ್ಳೆ ಗಂಡ, ಒಳ್ಳೆ ಆರೋಗ್ಯ ಬರುತ್ತೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ. ಯಾರು ಈ 3 ದಿನ ರಜವನ್ನು ಸರಿಯಾಗಿ ಬಳಸಲ್ವೋ ಅವರಿಗೆ ಬರೀ ಕೆಟ್ಟ ಕನಸು, ಭಯ ಬೀಳೋ ಕನಸು, ಬೇಜಾರಾಗೋ ಕನಸು. ಸ್ವಾಮಿ ಬರೀ ಸತ್ತೋರೆ ಕಾಣ್ತಾರೆ ಸ್ವಾಮಿ, ಕತೆ ಕೇಳ್ತಾರೆ ಅವರು. ಈ ದುಷ್ಟ ಸ್ವಪ್ನಗಳು ಬೀಳುವುದಕ್ಕೆ ಕಾರಣ ಆ 3 ತಿಂಗಳ ರಜದಲ್ಲಿ ಆ ಮೈಲಿಗೆಯನ್ನು ನೀವು ಕಳಿಯದೇ ಇರುವ ಕಾರಣ. ಅದರ ಶಾಪದಿಂದ ಒದ್ದಿರುವಂಥ ನಿಮಗೆ ಸದಾ ಯಾವಾಗಲೂ ಕಣ್ಣು ಮುಚ್ಚಿದ್ರು ಕನಸು, ಕಣ್ಣು ತೆಗೆದುಕೊಂಡು ಅಂದರೆ ಇನ್ನೇನು ಸುಮ್ಮನೆ ಕೂತಿದ್ರು ಕನಸು, ಮಲಗಿದ್ರು ಕನಸು. ಈ ರೀತಿಯಾದ ಜೀವನ ಬೇಕಾ? ಸ್ವಲ್ಪ ಯೋಚನೆ ಮಾಡಿ. ನಾವೇನೇ ಮುಂದುವರೆದಿರ್ಬೋದು, ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೋದು, ಎಷ್ಟೇ ಓದಿರ್ಬೋದು, ನೆಮ್ಮದಿ ಇದೆಯಾ, ನಿದ್ದೆ ಬರ್ತಾ ಇದೆಯಾ, ಖುಷಿ ಇದೆಯಾ, ಅದೆಲ್ಲವನ್ನು ಲೆಕ್ಕ ಹಾಕೋದು ಈ ಜೀವನ ಬೇಕಾ ಅಂತ ನೀವೇ ಡಿಸೈಡ್ ಮಾಡಿ. ಈಗ ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ.
ವೀಕ್ಷಕರೇ, ಗಂಡು ಮೂರ್ಖನಾಗೋದು ಯಾವಾಗ, ಯಾವ ಸಂದರ್ಭದಲ್ಲಿ, ಆತ ಮಾಡುವಂತಹ ಯೋಚನೆ ಎಂಥದ್ದು, ಜೊತೆಗೆ ಹೆಣ್ಣು ಮುಟ್ಟಾದಂತಹ ಸಂದರ್ಭದಲ್ಲಿ 3 ದಿನ ಹೊಸ್ತಿಲು ದಾಟಬಾರದು, ರೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನ ಹಿರಿಯರು ನಮಗೆ ತಿಳಿಸಿರ್ತಾರೆ. ಆದರೆ ವಾಸ್ತವಾಂಶ ಏನು ಅನ್ನೋದನ್ನ ಗುರೂಜಿ ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಅನೇಕ ವಿಚಾರವನ್ನ ಗುರೂಜಿಯೊಂದಿಗೆ ತಿಳಿದುಕೊಳ್ಳೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಸೊರಬದಿಂದ ವೇದಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸಿ. ಭರಣಿ ನಕ್ಷತ್ರ, ಮಿಥುನ ಲಗ್ನ, ಮೇಷ ರಾಶಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು? ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಾಮ್ಮ? ನಾನು ಜಾಸ್ತಿ ಓದಿಲ್ಲ ಗುರುಜಿ, ಒಂದು 5ನೇ ಕ್ಲಾಸ್ ಅಷ್ಟೇ. ವೆರಿ ಗುಡ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಯಾಗಿ 28 ವರ್ಷ ಆಯ್ತು ಸರ್. ಈಗ ಭರಣಿ ನಕ್ಷತ್ರ ಯಾರ್ದು? ನಿಮ್ದೇನಮ್ಮ? ಹೌದು ಸರ್, ನಂದೇ. ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಕೂಲಿ ಕೆಲಸ ಮಾಡ್ತಾರೆ ಸರ್. ಓಕೆ. ಇವಾಗ ಈಗ ಏಜ್ ಆಗಿದೆ, ಕೆಲಸ ಮಾಡಲ್ಲ. ಓಕೆ, ಈಗ ನೀನೇನು ತಿಳ್ಕೊಬೇಕು ಅಂತ ಮಾಡಿದ್ಯಪ್ಪ? ಸರ್, ನಂಗೆ ನಿದ್ದೆ ಬರಲ್ಲ, ಕೈ ಕಾಲು ನೋವು, ಮನ್ಸೆಲ್ಲ ಕೈಕಾಲು ಜೂಮ್ ಹಿಡಿಯತ್ತಾ, ನೋವು ಬರುತ್ತಾ? ನೋವು ಬರುತ್ತೆ ಸರ್. ಹಂಗೆ ಎಷ್ಟು ವರ್ಷದಿಂದ ಗೊತ್ತಮ್ಮ ನಿಂಗಿದು? ಸುಮಾರು ಒಂದು 5-6 ವರ್ಷ ಆಯ್ತು ಸರ್. ಹಂಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ, ರಕ್ತ ಇಲ್ಲ ಅಂತಾರೆ. ಅದಕ್ಕೆ ಮುಂಚೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್. ಇವಾಗ ಒಂದು 5-6 ವರ್ಷ ಆಯ್ತು, ನಿದ್ದೆನೇ ಬರಲ್ಲ ಸರ್ ನಂಗೆ. ಏನ್ ಮಾಡಿದ್ರು ಬೆಳಗ್ಗೆ ಒಂದು 3 ಗಂಟೆ 3:30 ನಿದ್ದೆ ಬರುತ್ತೆ. ಮನೆ ಎಷ್ಟು ವರ್ಷದ್ದು? ಸುಮಾರು ಒಂದು 10 ವರ್ಷದ್ದು ಸರ್. ಕಟ್ಸಿದ್ದಾ? ಹಾ, ಕಟ್ಸಿದ್ದು ಸರ್. ಯಾವ ದಿಕ್ಕಿನ ರಸ್ತೆ, ಯಾವ ದಿಕ್ಕಿನ ಬಾಗಿಲು? ಪೂರ್ವಕ್ಕಿದೆ ನಮ್ಮ ಮನೆ ಬಾಗಿಲು ಸರ್. ರಸ್ತೆ ರಸ್ತೆ ಹಿಂದ್ಗಡೆ ಇದೆ. ಹಿಂದ್ಗಡೆ ಅಂದ್ರೆ ಏನು, ಪಶ್ಚಿಮಕ್ಕ ದಕ್ಷಿಣಕ್ಕ? ಪಶ್ಚಿಮ ರೋಡು. ಸೂರ್ಯ ಮುಳುಗೋ ಕಡೆ? ಇಲ್ಲ ಸರ್, ಪೂರ್ವಕ್ಕೆ ರೋಡ್ ಇಲ್ಲ, ಹಿಂದೆ. ಅಮ್ಮ, ಪೂರ್ವಕ್ಕೆ ಹಿಂದೆ ಪಶ್ಚಿಮ ಅಲ್ವಾ ತಾಯಿ? ಹಾ, ಪಶ್ಚಿಮಕ್ಕಿದೆ ಸರ್ ರೋಡು, ಜನ ಓಡಾಡೋದು. ಅಲ್ಲಿ ಬಾಗಿಲಿದ್ಯಾ? ಓಡಾಡೋದು ಮುಂದೆ. ಸರಿಮ್ಮ, ಅಲ್ಲಿ ಬಾಗಿಲಿದ್ಯಾ? ಪಶ್ಚಿಮದಲ್ಲಿ ಬಾಗಿಲಿದ್ಯಾ? ಹಾ, ಬಾವಿ ಇದೆ ಸರ್ ನಮ್ದು. ಪೂರ್ವದಲ್ಲೂ ಬಾಗಿಲಿದೆ? ಪೂರ್ವದಲ್ಲಿ ಬಾವಿ ಇದೆ ಮುಂದ್ಗಡೆ, ಮನೆ ಮುಂದ್ಗಡೆ. ಪಶ್ಚಿಮದಲ್ಲಿ ಇಲ್ಲ? ಪಶ್ಚಿಮದಲ್ಲಿ ಇಲ್ಲ. ಓಕೆ. ಯಾರು ಮನೆ ಕಟ್ಟಿದ್ದು ಐಡಿಯಾ ಇದು? ನಿಮ್ಮ ಯಜಮಾನ್ರದ ಅಥವಾ ಪುರೋಹಿತರದ, ಇಂಜಿನಿಯರ್ದ? ನಮ್ಮ ಮನೆಯವ್ರದ್ದು. ನಿಮ್ಮ ಮನೆಯವ್ರಿಗೆ ಮನೆ ಕಟ್ಟೋದು ಗೊತ್ತಾ? ಮನೆ ಹೆಂಗೆ ಕಟ್ಟಬೇಕಂತ ಗೊತ್ತಾ? ಒಟ್ಟು ಕಟ್ಟಿದ್ವಿ ಸರ್. ಅವಾಗ ಒಂದು ಗುಡ್ಸಲ್ ಮನೇಲಿ ಇದ್ವಿ, ಒಂದ್ ಜಂತ ಮನೆ ಬಂದಿತ್ತು ಅಂತ ಕಟ್ಟಿದ್ವಿ ಸರ್. ಹಂಗೆ ಪೂರ್ವಕ್ಕೆ ಬಾಗಿಲು ಇಟ್ಕೋಬೇಕು ಅಂತ ಪುರೋಹಿತರು ಕೇಳಿದ್ದ, ನಿಮ್ಮ ಯಜಮಾನ್ರ ಇಟ್ಟಿದ್ದ? ಆಮೇಲೆ ಕೇಳ್ಬಿಟ್ಟು ಇಟ್ಟಿದ್ದು ಗುರು ಸರ್. ಓಕೆ. ನೋಡಿ, ಸುಮ್ಮನೆ ಬೇಜಾರು, ಸುಮ್ಮನೆ ಕೋಪ ಮಾಡಿಕೊಂಡು ಯೋಚನೆ ಮಾಡ್ತಕ್ಕಂಥದ್ದು ನಿಮಗೆ ಇದೆಯಾ ಇಲ್ವಾ? ಇದೇ ಸರ್, ಸುಮ್ನೆ ಮನ್ಸಿಗೆ ಒಂಥರ ಆಗುತ್ತೆ ಸರ್. ಹಂಗಾಗಿ ನಾನು ಅದನ್ನೇ ಹೇಳ್ತಿರೋದು. ಕಾರಣ ಇಲ್ಲದೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ವೇನಮ್ಮ? ಕಾರಣ ಇದೆ ಸರ್ ಮಾಡಕ್ಕೆ. ಅಲ್ಲೆಲ್ಲ ಒಂದು ನಿಮಿಷ, ಅದು ಕಾರಣ ನೀನು ಅಂದ್ಕೊಂಡ್ರೆ ಕಾರಣ ಇರುತ್ತೆ, ಆದರೆ ನನಗೆ ಯೋಚನೆ ಬೇಡ ಅಂತ ಅನ್ಸಲ್ವಾ ನಿನಗೆ? ಅನ್ಸುತ್ತೆ ಸರ್, ಆದ್ರೂ ಮನ್ಸಿಗೆ ಬಂದ್ಬಿಡುತ್ತೆ. ನಾನು ಅದನ್ನೇ ಹೇಳ್ತಿರೋದು, ನಿನ್ಗೆ ಅರ್ಥ ಆಗ್ತದೆ. ನಾನೇನು ಮಾಡಲಿ? ಕಾರಣ ಇಲ್ಲದ್ದು ಅಂದ್ರೆ ಅದೇನೆ. ಈಗ ನೀನು ಸ್ವಲ್ಪ ಯೋಚನೆ ಮಾಡಬೇಕು. ಯಾವ ಊರು ನಿಮ್ಮದು? ಸ್ವಲ್ಪ ಸರ್. ಓಕೆ. ಅದು ಲೆಟ್ರಿನ್ ಫಿಟ್ ಮಾಡಿದ್ರಾ ಮನೆಯಲ್ಲಿ? ಇಲ್ಲ ಸರ್, ದೂರ ಇದೆ ಮನೆ ಬಿಟ್ಟು. ಅಂದರೆ ನಿಮ್ಮ ಜಾಗನ ಬೇರೆಯವ್ರ ಜಾಗನ? ನಮ್ಮ ಜಾಗದಲ್ಲೇ ಇದೆ. ಎಷ್ಟು ದೂರ ಆಗುತ್ತೆ ಅಲ್ಲಿಗೂ ನಿಮ್ಮ ಮನೆಗೂ? ಸ್ವಲ್ಪ ಒಂದು 25-30 ಹೆಜ್ಜೆ ಆಗುತ್ತೆ ಸರ್. 25-30 ಹೆಜ್ಜೆನಾ? ಅಬ್ಬಾ. ಓಕೆ. ಅದು ಯಾವ ಕಡೆಗಿದೆ? ಸೂರ್ಯನ ಕಡೆ ಮುಖ ಮಾಡಿ ನಿಂತರೆ ನೀವು ಎಡಗಡೆಗಿದೆಯಾ ಬಲಗಡೆಗಿದೆಯಮ್ಮ? ನಿಮ್ಮ ಮನೇಲಿ ಸೂರ್ಯನ ಕಡೆ ನೀನು ಮುಖ ಮಾಡಿ ನಿಂತರೆ ಲೆಟ್ರಿನ್ ಫಿಟ್ಟು ನಿನ್ನ ಎಡಗೈ ಕಡೆ ಬರುತ್ತಾ ಬಲಗೈ ಕಡೆ ಬರುತ್ತಾ? ಎಡಗಡೆ ಇದೆ ಸರ್. ಓಕೆ. ದಿನ ಮಾತ್ರೆ ಯಾರು ಬಳಸೋದು ಮನೆಯಲ್ಲಿ? ನಮ್ಮನೇಲಿ ಮಾತ್ರೆ ಯಾರು ತಿನ್ನಲ್ಲ ಸರ್. ಓಕೆ. ತಲೆನೋವು ಕಾಲು ಬಂದ್ರೆ ಅಂತ ಇಂತ ಬಂದ್ರೆ ತಿಂತೀವಿ. ತಲೆನೋವು ಅಂತ ಬಂದ್ರೆ ಅದೇ ಡೈಲಿ ತಿನ್ನೋರು ಯಾರು ಇಲ್ಲ ಸರ್. ಅಲ್ಲ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತಿದೆ. ಮಾತ್ರೆ ಬಳಸೋದೇ ತಪ್ಪು ಮನೆಯಲ್ಲಿ. ಮಾತ್ರೆ ಬಳಸ್ತೀನಿ ಯಾವಾಗಲೂ ಒಂದ್ಸಲ ಅಂದರೆ ಮಾತ್ರೆ ಯಾಕೆ ತಿನ್ಬೇಕು ಮನೆಯಲ್ಲಿ?
ಅಮ್ಮ ಮಾತ್ರೆ ತಿನ್ಬೇಕಾ ಮನುಷ್ಯ ಆದವನು? ಇಲ್ಲ ಸರ್, ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಕೊಡ್ತಾರಲ್ಲ ಸರ್. ಅಲ್ಲ, ಹಾಸ್ಪಿಟ್ಲಿಗೆ ಹೋಗೋದು ಯಾಕೆ ಅಂತ ನಿಮಗೆ ಗೊತ್ತಿಲ್ವಲ್ಲ. ಹೋದ್ಮೇಲೆ ಹಾಸ್ಪಿಟ್ಲಿಗೆ ಹೋದ್ರೆ ಏನೇನು ಕೊಡದೆ ಏನು ಮಾಡ್ತಾರೆ? ಓಕೆ, ಇರಲಿ, ಇದೆಲ್ಲ ತುಂಬ ದೂರವಾದ ವಿಷಯ. ನಮ್ಮಲ್ಲಿ ಒಂದು ವಾಡಿಕೆ ಏನೋದು ಅಂದರೆ ಹುಷಾರು ತಪ್ಪರು ಮಾತ್ರೆ ತಿನ್ನಬಾರ್ದಾ ಅನ್ನೋದು ಅಭ್ಯಾಸ ಬಂದ್ಬಿಟ್ಟಿದೆ. ಮಾತ್ರೆ ಔಷಧಿ ಇಲ್ಲದೆ ಮನುಷ್ಯ ಬದುಕು ಅಂತ ದೇವರಲ್ಲಿ ಕಳಿಸಿರೋದು. ಆಪ್ರೇಷನ್ ಮಾಡಿಸ್ಕೊ, ಮಾತ್ರೆ ತಿನ್ನು, ಬೆಳಗ್ಗೊಂದು ಮಧ್ಯಾಹ್ನಕ್ಕೊಂದು, ಊಟಕ್ಕೆ ಮುಂಚೆ, ಊಟ ಆದಮೇಲೆ ಅಂತ ಎಲ್ಲ ಕಳಿಸಿದ್ದಿಲ್ಲಿಗೆ. ಇದು ಸೋಮಾರಿಗಳು ಮಾಡೋ ಕೆಲಸ. ಅಜ್ಞಾನತ್ವದಲ್ಲಿ ಬದುಕೋರಿಗೆ ಇದೆಲ್ಲ ಬೇಕು. ಅಜ್ಞಾನವಂತರು ಯಾರಿರ್ತಾರೋ ಅವರು ಮಾತ್ರೆ ಔಷಧಿ ಬೇಕೇ ಬೇಕು. ಪಕ್ಕದಲ್ಲಿ ಇದ್ದರೆ ಊಟ ಮಾಡೋದವರು, ಇಲ್ಲ ಊಟ ಮಾಡಲ್ಲ. ಇವರು ಮನುಷ್ಯರಾಗಿಲ್ಲ, ಇನ್ನೂ ಆಗೋದೂ ಇಲ್ಲ. ಯಾಕೆ ಅಂದರೆ ಔಷಧಿ ಮಾತ್ರೆ ಕುಡಿಯೋಕ್ಕೆ ಹುಟ್ಟಿರೋದು ಈ ಊರಲ್ಲಿ, ಈ ಜನ್ಮದಲ್ಲಿ, ಈ ಭೂಮಿಯಲ್ಲಿ. ಒಂದು ತಿಳ್ಕೊತಾಯಿ, ರಸ್ತೆಗೆ ಬಾಗಿಲು ಕೊಡದೆ ಮನೆ ಕಟ್ಟಿದಲ್ಲ ನಿಮ್ಮ ಯಜಮಾನ್ಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿ. ಯಾಕೆ ಕಿತ್ತೋದನ್ನು ಹೇಳ್ಕೊಟ್ಟ ಅಂತ ಸ್ವಲ್ಪ ಫಸ್ಟ್ ತಿಳ್ಕೊಳ್ಳೋಕೆ ಕೇಳು. ಪೂರ್ವಕ್ಕೆ ಬಾಗಿಲಿಟ್ರೆ ಒಳ್ಳೇದು ಅಂತ ಯಾವನೋ ಕೂತ್ಕೊಂಡು ಹೇಳವನೇ. ನೀವು ಹೋಗಿ ಕೇಳೋರು ನಿಮ್ಮ ಯಜಮಾನರು, ಇಟ್ಬಿಟ್ಟ ಪೂರ್ವಕ್ಕೆ. ರಸ್ತೆಗೆ ಏನು ಮಾಡೋಣ, ಬಾಗಿಲು ಬಳಸ್ಕೊಂಡು ಪಶ್ಚಿಮಕ್ಕೆ ಬರಬೇಕು. ಅದ್ರ ಬದಲು ಯಾಕೆ ಇಡಬಾರ್ದು ಪಶ್ಚಿಮಕ್ಕೆ ಡೋರ್ನ ಅನ್ನೋ ಪ್ರಜ್ಞೆ ಶಾಸ್ತ್ರ ಹೇಳೋರು ಗೊತ್ತಿಲ್ಲ, ವಾಸ್ತು ಹೇಳೋರಿಗೂ ಗೊತ್ತಿಲ್ಲ, ನಿಮಗೆ ಮೊದಲೇ ಗೊತ್ತಿಲ್ಲ. ಮತ್ತು ಮನೆ ಹೆಂಗೆ ಕಟ್ತೀರಾ ನೀವು? ಮೊದಲಿಂದ ಚೆನ್ನಾಗಿದೆ, ಇತ್ತೀಚೆಗೆ ಶುರು ಆಯಿತು ಅಂದರೆ ಅದಕ್ಕೇ ಹೇಳೋದು. ಗ್ರಾಚಾರ ಕೊಂಡ್ಕೊಳ್ಳೋದು ಯಾವುದು ಅಂದರೆ ಮನೆ ಕಟ್ಟಬೇಕು. ಮನುಷ್ಯನಿಗೆ ಗ್ರಾಚಾರ ಗೊತ್ತಾಗದೆ ಮನೆ ಕಟ್ಟಿದ ಮೇಲೆ, ಅಲ್ಲಿವರೆಗೂ ಅವ್ನಿಗೇನು ಗೊತ್ತಾಗಲ್ಲ, ಹೆಂಗೋ ಬದುಕ್ತಿರ್ತಾನೆ. ಮನೆ ಕಟ್ಟದ ನೋಡಿ ತಗಲಾಕತ್ತಾನೆ. ಅಂದರೆ ಮನೆ ಕಟ್ಟೋದ್ರಿಂದ ತಗಲಾಕತ್ತಾನೆ ಅಂದರೆ ಯಾವುದಕ್ಕೆ? ಒಳ್ಳೆಯದಕ್ಕೂ ಹೌದು, ಕೆಟ್ಟದಕ್ಕೂ ಹೌದು. ಅದು ತಿಳ್ಕೊಬೇಕಲ್ವಾ? ಯಾರು ಹೇಳ್ತಾರೆ ನಿಮಗೆ? ಮೊದಲು ನಿಮ್ಮ ಯಜಮಾನರು ನೀವು ಕೂತ್ಕೊಂಡು ಯೋಚನೆ ಮಾಡಿ. ಫಸ್ಟು ಬಾಗಿಲು ರಸ್ತೆಗೆ ಇಡಬೇಕಾ, ಮುಂದಕ್ಕೆ ಇಡಬೇಕಾ? ಬಾಗಿಲು ಮನೆಗೆ ಎರಡಿರಬೇಕಾ, ಒಂದಿರಬೇಕಾ? ಕಷ್ಟಪಟ್ಟು ಜೀವನ ಎಲ್ಲ ಅನುಭವಿಸ್ಬೇಕು ಅಂದರೆ ಮನೆಗೆ ಒಂದೇ ಡೋರ್ ಸಾಕಣಮ್ಮ. ಗಂಡಸು ದುಡಿತಾನೆ, ಹೆಂಗಸು ದುಡಿತಾಳೆ, ಮಕ್ಕಳು ದುಡಿತಾರೆ. ಆದರೂ ಸ್ವಾಮಿ ಕಾಸು ನಿಲ್ತಾ ಇಲ್ಲ ಅಂತ ಊರೆಲ್ಲ ದೇವಸ್ಥಾನ ಸುತ್ತಾರೆ ಇವರು. ಬಾಗಿಲು ಮಾತ್ರ ಒಂದೇ ಇಟ್ಕೊಂಡಿರ್ತಾರೆ. ಶ್ರಮ ಜೀವನ ಯಾವುದು ಅಂದರೆ ಮನೆಗೆ ಒಂದು ಬಾಗಿಲು ಶ್ರಮ ಜೀವನ. ಗಂಡ ಹೆಂಡತಿ ದೂರ ದೂರ ಇರಬೇಕು, ಒಂದು ಬಾಗಿಲು. ಯಾವಾಗಲೂ ಯೋಚನೆ ಮಾಡ್ಕೊಂಡು ತಲೆ ಕೈ ಕೊಡ್ಕೊಂಡು ಕೂತಿರಬೇಕು, ಒಂದು ಬಾಗಿಲು. ನಿಮ್ಮ ದುಡ್ಡು ನೀವೇ ಬಡ್ಡಿ ಕಟ್ಟಬೇಕು, ಒಂದೇ ಬಾಗಿಲು. ಅನುಭವಿಸಿ. ಈ ಸತ್ಯ ನಿನ್ನ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ ತಾಯಿ. ಮೊದಲು ತಿಳ್ಕೊ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಚಂದ್ರಕಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ, ಸಿಂಹ ಲಗ್ನ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ದೀಮ್ಮ? ನಾವು 8ನೇ ಕ್ಲಾಸ್ ಓದಿದ್ದೀವಿ ಸರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 28 ವರ್ಷ ಆಗಿದೆ. ನಿನಗೆ ಬೆನ್ನು ಹಲ್ಲು ಎರಡರಲ್ಲಿ ಯಾವ್ದು ನೋವಿದೆ? ಬೆನ್ನೋವು ಇದೆ ಸರ್, ಹಲ್ಲೋವು ಇದೆ. ಸಬಾಷ್, ಹಂಗೆ ಇಟ್ಕೋ, ಕೊಡ್ಬೇಡ ಎಲ್ಗೂ. ಹಿಂಗೆ ನಾವೇ ಡಾಕ್ಟ್ರು. ಹೌದು ಸರ್, ಹೌದು ಸ್ವಾಮಿ. ಓದದೇ ಇರುವ ಡಾಕ್ಟ್ರ್ ಯಾರು ಬಂದ್ರೆ ಹೇಳ್ಕೊಡ್ತೀವಿ. ಅಷ್ಟು ವರ್ಷ ಓದಬೇಕಂತೆ ಏನಕ್ಕೋ? ನಮ್ಮ ಹೆಸರು ನನಗೆ ಬರೆಯೋಕ್ಕೆ ಬರಲ್ಲ. ಚಾಲೆಂಜ್ ಏನು ಬೇಕು, ದೇಹದಲ್ಲಿ ಡ್ಯಾಮೇಜ್ ಇದೆ ಹೇಳ್ಬಿಡ್ತೀವಿ. ಚಾಲೆಂಜ್ ಈ ವಿಷಯದಲ್ಲಿ. ಹೌದು ಗುರುಜಿ. ಹಾಂ, ಹೇಳ್ಕೋಬೇಕು, ಏನು ಮಾಡೋದು, ವಿಧಿ ಇಲ್ಲ, ಹೇಳ್ಕೊಳ್ಬೇಕು. ಓಕೆ, ಈಗ ಏನು ಕೇಳಬೇಕು ಅಂತ ಕರೆ ಮಾಡ್ದಮ್ಮ? ಅದೇ ವಿಶಾಖ ನಕ್ಷತ್ರ ನಮ್ಮ ಮನೇಲಿ ಏನಕ್ಕೆ ಹುಟ್ಟಿದ್ರು ಅಂತ. ನಿಮ್ಮ ಅಪ್ಪ ಎಲ್ಲಿ? ನಮ್ಮಪ್ಪ ತೀರೋಗಿದ್ದಾರೆ ಸರ್. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ನೋಡಪ್ಪ, ಈಗ ಇವ್ರ ಅಪ್ಪನ ಕೇಳಬೇಕಿತ್ತು. ಈ ನಕ್ಷತ್ರ ಯಾಕೆ ಬಂತಂತ ಇವ್ರ ಅಪ್ಪನ ಕೇಳಬೇಕಿತ್ತು. ಇವ್ರ ಅಪ್ಪ ತಿಳ್ಕೊಬೇಕಿತ್ತು, ಈ ನಕ್ಷತ್ರ ಹುಡುಗಿ ನನ್ನ ಮನೇಲಿ ಯಾಕೆ ಕೊಡ್ತು ಅಂತ. ಇಲ್ವೇ, ಬಾಯ್ ಟಾಟಾ ಸಿಯೋ ಹೋಯ್ತು. ಕಳ್ಕೊಳ್ಳಂಗೂ ಇಲ್ಲ, ತೀರ್ಸೋಕ್ಕೆ ಸಾಲ ತೀರ್ಸೋರು ಇಲ್ಲವೇ ಇಲ್ಲ. ಇನ್ನು ಇವಳ ಜೀವನ ಅಷ್ಟೇ ಅವೋಮಯ ಅಷ್ಟೇ. ಮದುವೆ ಮಾಡಿ ಕಳಿಸ್ಬಿಟ್ರೆ ಒಂದು 2-3 ಮಕ್ಕಳು ಹಾಕ್ಬಿಟ್ರೆ ಕೆಲಸ ಮುಗೀತು. ಆಮೇಲೆ ಮಕ್ಕಳು ಅನುಭವಿಸ್ಬೇಕು, ಇವರು ಅನುಭವಿಸ್ಬೇಕು. ಆಮೇಲೆ ಅಪ್ಪನಿಗೂ ಶಾಪನೂ ಹಾಕಬೇಕು. ಯಾವ ಹೆಣ್ಮಕ್ಳು ಅಪ್ಪನಿಗೆ ಶಾಪ ಹಾಕಲ್ಲ ನೋಡಮ್ಮ, ಅಡ್ಜಸ್ಟ್ ಮಾಡ್ಕೋತಾರೆ ನಮ್ಮಪ್ಪ ಅಂತ. ಓಕೆ, ಈಗ ನಿನಗೆ ಮಕ್ಕಳೆಷ್ಟಮ್ಮ? ಇಬ್ರು ಸರ್. ಇಬ್ಬರು ಅಂದ್ರೆ ಅವ್ರ ನಕ್ಷತ್ರ ಹೇಳು. ಮಗಂದು ರೋಹಿಣಿ ನಕ್ಷತ್ರ ಸರ್. ಮಗನಿಗೆ ಯಾವುದು? ಮಗನ ನಕ್ಷತ್ರ ಯಾವುದಮ್ಮ? ಬಾ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಮಗನ ನಕ್ಷತ್ರ ಯಾವುದು ಒಂದೇ? ರೋಹಿಣಿ ನಕ್ಷತ್ರ, ಮೀನ ಲಗ್ನ ಸ್ವಾಮಿ. ಎಷ್ಟು ವರ್ಷ ಅವನಿಗೆ? ಅವನಿಗೆ 23 ವರ್ಷ ಸ್ವಾಮಿ. ಈಗ ನಿಮ್ಮ ಅಪ್ಪ ಸತ್ತಾಗ ಇವನಿಗೆ ಎಷ್ಟು ವಯಸ್ಸಿತ್ತು? 20 ವರ್ಷ ಇತ್ತು ಸರ್. ನಿನ್ನೆ ಹೇಳಿದೆ ನಾನು,
ರೋಹಿಣಿ ನಕ್ಷತ್ರದಲ್ಲಿ ಮಗು ಇದ್ದರೆ ಅಮ್ಮನ ಕಡೆ ಅಪ್ಪನ ಕಡೆ ತಾತ ಅಜ್ಜಿ ಯಾರು ಗೊಟ್ಟಕ್ಕಂತಾರೋ ಹೇಳಕ್ಕೆ ಬರಲ್ಲ ಅಂತ. ಅಂದರೆ 20 ವರ್ಷದವರೆಗೂ ಇರಲಿಲ್ಲವಾ ಅಂತ ಪ್ರಶ್ನೆ ಬರುತ್ತೆ. ನೆನ್ನೆ ಹೇಳಿದ್ರಿ ಸ್ವಾಮಿ ನೀವು. ಅರ್ಥ ಆಯ್ತಾ? ಅರ್ಥ ಆಗಿದೆ ಸ್ವಾಮಿ. ಬೇಜಾರಾಯ್ತಾ? ಬೇಜಾರು ಆಯ್ತು ಸ್ವಾಮಿ. ಯಾಕೆ ಇದೆಲ್ಲ ತಿಳ್ಕೊಳ್ಳಿಲ್ಲ ಅಂದರೆ ಯಾರು ನಿಮ್ಮ ಥರ ಹೇಳಿಲ್ಲ ಅಂತೀಯಮ್ಮ? ಆ ಕ್ವಶನ್ ಮಾತ್ರ ಹೇಳ್ತೀನಿ ಸ್ವಾಮಿ. ನಾನು ಸುಮಾರು ಅದು 1-2 ಲಕ್ಷದಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ನಂಗೆ ಎಲ್ಲೂ ಪರಿಹಾರನೇ ಸಿಕ್ಕಿಲ್ಲ ಸ್ವಾಮಿ. ಪರಿಹಾರ ಕೊಡೋಕ್ಕೆ ಯಾರು ಇಲ್ಲ ಕಣಮ್ಮ. ಪರಿಹಾರ ಮೊದಲನೇದಾಗಿ ಇಲ್ಲವೇ ಇಲ್ಲಮ್ಮ. ಪರಿಹಾರ ಇದೆ ಅಂತ ಯಾವನಾರು ಹೇಳಿದ್ರೆ ಅವನು ಮೂರ್ಖ. ಪರಿಹಾರ ಕೇಳೋರು ಅವರು ಮೂರ್ಖರೇ. ಪರಿಹಾರ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಪರಿಹಾರ ಯಾವುದು ಅಂದರೆ ನಾವು ಯಾರು ಅಂತ ತಿಳಿಬೇಕಾ ಬೇಡಮ್ಮ? ಹೌದು ಸ್ವಾಮಿ, ತಿಳಿಬೇಕು ಸ್ವಾಮಿ. ಮತ್ತು ನಾನು ಯಾರು ಅಂತಾನೆ ಗೊತ್ತಿಲ್ಲ. ಇದು ಯಾವಾಗ ಗೊತ್ತಾಗೋದು ಅಂತ ಗೊತ್ತೇನಮ್ಮ? ನಾನು ಯಾರು ಅಂತ ತಿಳ್ಕೊಳ್ಳೋದು ಯಾವಾಗ ಅಂದರೆ ಹೇಳೋಕ್ಕಾಗುತ್ತಾ? ನನ್ನ ಅಡ್ರೆಸ್ಸು ನಾನು ಯಾರು ಅಂತ ತಿಳ್ಕೊಳ್ಳೋದು ಯಾವಾಗ ಅಂದರೆ ಸತ್ತಾಗ, ಸಾಯುವ ಸಮಯದಲ್ಲಿ. ಬಂದೆ ನಾನೇನು ಮಾಡಲೇ ಇಲ್ಲ ಅಲ್ಲ, ಫಿನಿಶ್. ಅಲ್ಲಿವರೆಗೂ ಈ ಮನುಷ್ಯನಿಗೆ ಏನೂ ಗೊತ್ತಾಗಲ್ಲ. ನಾನಿರೋದೆ ಹಿಂಗೆ, ನಾನು ಮಾಡೋದೆ ಹಿಂಗೆ, ನಾನು ಬದುಕೋದೆ ಹಿಂಗೆ ಓದ್ತಾ ಹೊಡ್ಕೊಂಡೇ ಬಂದಿರ್ತಾರೆ. ಸಾಯುವ ಸಂದರ್ಭದಲ್ಲಿ ಕೆಲವ್ರ ಕಣ್ಣಲ್ಲಿ ನೀರು ಬೊಳಕ್ಕಂತ ಬಂದ್ಬಿಡುತ್ತೆ. ಆವಾಗ ಅಂದ್ಕೊಳ್ತವ್ರು, ಅಯ್ಯೋ ನಾನು ಏನಕ್ಕಾರು ಈ ಭೂಮಿಲಿ ಬಂದು ಹೊಟ್ಟೋಗ್ತಾ ಇದ್ದೀನಿ, ಏನು ಮಾಡಲಿಲ್ವಲ್ಲ ಅಂತ. ಇದು ರೀ ನಮ್ಮ ಭಾರತ ದೇಶದ ಇತಿಹಾಸ. ಸಾವಲ್ಲೂ ಒಂದು ಮೆಸೇಜ್ ಇದೆ, ಹುಟ್ಟೋದ್ರಲ್ಲೂ ಒಂದು ಮೆಸೇಜ್ ಇದೆ. ಇದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಯಾವುದೇ ದೇಶದಲ್ಲಿ ಇದಕ್ಕೆ ಪುರಾವೆಗಳು ಸಿಕ್ಕಲ್ಲ. ನಮ್ಮ ಭಾರತದಲ್ಲಿ ನೋಡ್ರಿ ಇದಕ್ಕೆ ಪುರಾವೆ ಇದೆ. ಜನನ ಮರಣದ ರಹಸ್ಯವನ್ನು ತಿಳಿಯುವುದು ದೇಶ ಯಾವುದು? ಭಾರತ ಮಾತ್ರ. ಎಂಥ ಅದ್ಭುತವಾದ ದೇಶದಲ್ಲಿ ಹುಟ್ಟಿ ಎಂಥ ಅವಿವೇಕಿಗಳಾಗಿ ಬದುಕ್ತಾ ಇದ್ದೀವ್ರಿ ನಾವು. ಯಾವ ಪುರುಷಾರ್ಥಕ್ರೀ ಮನುಷ್ಯರು ಅಂತ ಈ ಭೂಮಿ ಮೇಲೆ ಬಂದೋ? ಇಂಥ ದೇಶದಲ್ಲಿ ಹುಟ್ಟಿ ಆಮೇಲೆ ಫಾರಿನ್ಗೆ ಹೋಗ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಕೊಳಕ್ಕೆ ಹೋಯ್ತೀವಿ. ಆ ದುಡ್ಡು ತಂದು ನರ್ಸಿಂಗ್ ಹೋಮ್ ಕಟ್ಬಿಟ್ಟು ಒಂದಿನ ಸಾಯ್ತೀವಿ. ಸರಿನಮ್ಮ? ಫಾರಿನ್ಗೆ ಹೋಗಿ ದುಡ್ಡು ಮಾಡಬೇಕು, ಅದು ತಂದು ನರ್ಸಿಂಗ್ ಹೋಮ್ ಕಟ್ಟಬೇಕು, ಕೊನೆಯಲ್ಲಿ ಒಂದಿನ ಸಾಯಬೇಕು. ಇದು ನಮ್ಮ ಭಾರತೀಯರಲ್ಲಿ ಮಾಡ್ಕೊಳ್ತಾ ಇರ್ತಕ್ಕಂಥ ದುರಂತವಾದ ವ್ಯವಸ್ಥೆ. ಓದಬೇಡ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಓದಿಸಿ ನೀವು ಓದಿ. ಅವ್ರ ಹೊಟ್ಟೆ ಹುಟ್ಟಿದವ್ರನ್ನೂ ಓದಿಸಿ. ಆದರೆ ಜೀವನದಲ್ಲಿ ಏನು ಅಂತ ಕೇಳಬೇಡಿ. ಬರೀ ಓದಿಸೋದೇ ಜೀವನ ಅಂದರೆ ಓದಿಸಿ. ಆ ಓದುವುದರ ಜೊತೆಗೆ ನಾವೇನು ಓದಬೇಕಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಪುಸ್ತಕದಲ್ಲಿರೋದೇ ಓದಬೇಕು ಅಂತ ತಿಳ್ಕೊಂಡಿರೋದೇ ತಪ್ಪಾಗಿರೋದು. ಅದು ತಿಳ್ಕೊಳ್ಳದೆ ಇದ್ದೇ ಪುಸ್ತಕ ಓದಿದ್ರೆ ತಪ್ಪು. ಯಾವುದನ್ನು ಓದಬೇಕು ಅಂತ ತಿಳ್ಕೊಂಡ್ರೆ ಪುಸ್ತಕ ಸರಿ. ನಾವು ಅದನ್ನು ಬಿಟ್ಬಿಟ್ಟು ಪುಸ್ತಕ ಹಿಡ್ಕೊಂಡಿದ್ದೀವಿ. ಮಸ್ತಕವನ್ನು ಬಿಟ್ಟು ಪುಸ್ತಕವನ್ನು ಹಿಡ್ದಿದ್ದೇವೆ. ಯಾವುದಮ್ಮ ಮಸ್ತಕ? ತಲೆ, ಮೆದುಳು, ಸಂಸ್ಕೃತ ಪದ ಇದು. ಮಸ್ತಕವನ್ನು ಬಳಸುವಂಥ ಧರ್ಮದಲ್ಲಿದೆ. ನಾವು ಪುಸ್ತಕವನ್ನು ಹಿಡ್ಕೊಂಡಿದ್ದೀವಿ. ಎಲ್ಲ ಅಲ್ಲೈತೆ, ಎಲ್ಲವೂ ಪುಸ್ತಕದಲ್ಲೇ ಇದೆ. ಅದೇ ನಮ್ಮ ದೇಶದ ಕಥೆ ಮಟ್ಟಕ್ಕಾಗಿರೋದು. ಅದಕ್ಕೋಸ್ಕರವಾಗಿ ಆಕಾಶವನ್ನು ನಾವು ಗುರುತಿಸ್ತಾ ಇದ್ದೀವಿ, ನಾವು ಕೂತಿರೋ ಭೂಮಿಯನ್ನು ಗುರುತಿಸ್ತಾ ಇಲ್ಲ. ಇದೇ ರೀ ನಮ್ಮ ಅಜ್ಞಾನತ್ವ, ಇದೇ ರೀ ನಮ್ಮ ಮೂರ್ಖತನ. ನಾವಿರೋದು ಭೂಮಿಯಲ್ಲಿ, ನಾವು ಹುಡುಕಬೇಕಾಗಿರೋದು ಭೂಮಿಯಲ್ಲಿ, ನಾವು ಹುಡುಕುತ್ತಿರುವುದು ಆಕಾಶದಲ್ಲಿ. ಇದೇ ಪುಸ್ತಕದ ಮಹಾತ್ಮೆ. ಅಮ್ಮ, ನಿನಗೆ ಈಗ ವಿಚಾರಕ್ಕೆ ಬರೋದೇ ಆದರೆ ನಿನಗೆ ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ಪ್ರಶ್ನೆ ಯಾವುದಮ್ಮ? ಅದೇ ಸ್ವಾಮಿ, ಮಕ್ಕಳು ಏನಕ್ಕೆ ಈ ತರ ಹುಟ್ಟಿದ್ರು? ಇನ್ ಮುಂದೆ ಅವರು ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ ಮಗಳಿಗೆ. ಅಮ್ಮ, ಮದುವೆ ಅವ್ನು ಮಾಡ್ಕೊತಾನೆ, ನೀನು ಯಾಕೆ ಮದುವೆ ಮಾಡ್ತೀಯಾ? ನೀನು ಮಾಡಂಗಿಲ್ವಲ್ಲ ಅವನಿಗೆ? ಅವನಿಗೆ ಮಾಡಲ್ಲ ಸ್ವಾಮಿ, ಮಗಳಿಗೆ ಮಾಡ್ಬೇಕಲ್ಲ. ಅಲ್ಲಮ್ಮ, ಅವ್ನಿಗೆ ಮದುವೆನೇ ಬೇಡ ಅಂತೀಯಾ? ಮಾಡ್ಬೇಕು ಸ್ವಾಮಿ. ಮತ್ತೆ ಅವನು ಮಾಡಲ್ಲ ಅಂತೀಯ? ಮತ್ತೆ ಈಗ ಅವನು ನೀನೇನಾರು ಹೇಳೋದು ಅರ್ಥ ಮಾಡ್ಕೋತಾನ, ಕೇಳಿಸ್ಕೋತಾನ? ನೀನು ಅರ್ಥ ಇಲ್ಲ ಸ್ವಾಮಿ, ಒಂದು ಚೂರು ಹೇಳಿದ್ ಮಾತು ಕೇಳಲ್ಲ. ಒಳ್ಳೆ ಹುಡುಗಿ ಹತ್ರ ಮಾತಾಡೋಕೆ ಬಿಡು, ಮಾತಾಡ್ತಾನೆ, ಕೇಳಿಸ್ಕೊತಾನೆ, ಡ್ಯಾನ್ಸ್ ಮಾಡ್ತಾನೆ ಹುಡುಗಿ ಜೊತೆಲಿ. ನಿನ್ನ ಜೊತೆ ಏನು ಡ್ಯಾನ್ಸ್ ಮಾಡ್ತಾನ ಅವನು? ಅವ್ನಿಗೆ ಬೇಕಿರೋದೇನು ಹೇಳು? ಸರಿಯಾಗಿ ಮಾತಾಡಲ್ಲ. ಕೇಳಿಸ್ಕಮ್ಮ, ಅವ್ನಿಗೆ ಬೇಕಿರೋದೇನು ಹೇಳು? ಲವ್ವೋ 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 ಲವ್ವೋ, ಅದು ನಿನಗೆ ನೋವೋ. ಇಷ್ಟೇ ನಿಮ್ಮ ಜೀವನ. ನೆನ್ನೆ ಹೇಳಿದ್ದೀನಿ, ರೋಹಿಣಿ ನಕ್ಷತ್ರ ಮಗು ಹುಟ್ಟುವಾಗಲೇ ಜೋಪಾನ ನೋಡ್ಕೊಳ್ಳಿ. ಮಗು ಹುಟ್ಟಬೇಕಾದ್ರೆ ತೊಟ್ಲಲ್ಲಿರ್ಬೇಕಾರೆ ಯಾವ ರೀತಿ ಲವ್ ಮಾಡ್ಬೋದು ಈ ಮಗು? ಎಂಥ ಹುಚ್ಚು ವಿಚಾರ ಅಲ್ವೇನಮ್ಮ? ಮಗು ಪ್ರಪಂಚಕ್ಕೆ ಈಗ ತಾನೇ ಬಂದು ಅದು ಹೆಂಗ್ರಿ ಲವ್ ಹೇಳ್ತೀರಾ? ಬನ್ನಿರಿ, ಅದೇ ಸ್ಕೂಲ್ ನಮ್ಮದು. ಲವ್ ಅನ್ನೋ ವಿಚಾರನೇ ನಮ್ಮ ಸ್ಕೂಲು, ನಮ್ಮ ಇನ್ಸ್ಟಿಟ್ಯೂಟ್ ಇರೋದೇ ಅದು. ಈ ಮಗು ಯಾವಾಗ ಲವ್ ಮಾಡುತ್ತೆ ಹೇಳ್ಕೊಡ್ತೀವಿ, ತಿಳ್ಕೊಳ್ಳಿ. ಲವ್ ಮಾಡಿದ್ಮೇಲೆ ನೀವು ನೋವು ಪಟ್ಕೋಬೇಡಿ. ನನ್ನ ಮಗಳು ಹಿಂಗೆ ಮಾಡಿಬಿಟ್ಲು, ನನ್ನ ಮಗ ಹಿಂಗೆ ಮಾಡಿಬಿಟ್ಟ, ಅವಳೆಲ್ಲ ಮಾಡಿದ್ದು ನೀವೇ ಮಾಡಿಸಿದ್ದು ಲವ್ನ ಅಂತ ನಿಮ್ಗೆ ಗೊತ್ತಿಲ್ಲ. ಮಕ್ಕಳು ಲವ್ ಮಾಡೋದು ಯಾಕೆ ಅಂದರೆ ಅಪ್ಪ ಅಮ್ಮ ಮಾಡಿರೋ ತಪ್ಪಿಂದನೇ ಮಕ್ಕಳು ಲವ್ ಮಾಡೋದು. ಇಲ್ಲ, ಅವರು ಆರಾಮಾಗಿ ನೀವು ಕೇಳ್ದಂಗೆ ಮದುವೆ ಮಾಡ್ಕೋತಾರೆ. ನಿಮ್ಮ ಮಾಡಿರುವ ಘೋರವಾದ ತಪ್ಪುಗಳ ಮಾಲೆ ಆ ಹೆಣ್ಣು ಮಕ್ಕಳ ತಲೆ ಮೇಲೆ ಹಾಕಿ ಅವ್ರು ಲವ್ ಮಾಡೋಕ್ಕೆ ಮಾಡಿದ್ದೀರಾ. ಯಾಕೆಂದ್ರೆ ನಿಮಗೆ ಪ್ರೀತಿ ಕೂಡ ಗೊತ್ತಿಲ್ಲ.
ಪ್ರೀತಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಪ್ರೀತಿ ಮಾಡೋರು ಹುಡುಕ್ತಾರೆ. ತಪ್ಪ್ಯಾರ್ದಮ್ಮ? ಅಪ್ಪ ಅಮ್ಮನಿಗೆ ಮಕ್ಳಿಗೆ ಪ್ರೀತಿ ಕೊಡಬೇಕು ಅಂತ ಗೊತ್ತಾ? ಇಲ್ಲ. ಫೀಸ್ ಬೇಕಾ? ತಗೋ. ಟೂರ್ಗೆ ಹೋಯ್ತೀಯಾ? ತಗೋ. ಅಷ್ಟೇ, ಟಾಟಾ ಬಾಯ್. ಯಾವ ಪುರುಷಾರ್ಥಕ್ರಿ ಮಕ್ಕಳು? ಮಕ್ಕಳನ್ನು ಪ್ರೀತಿಸುವುದು ಗೊತ್ತಿಲ್ಲದ ತಂದೆ ತಾಯಿಗಳು ಎಂತಹ ಅಧರ್ಮದಲ್ಲಿರ್ತಾರೆ ಅಂದರೆ, ಎಂಥ ನರಕದಲ್ಲಿ ಸಾಯ್ತಾರೆ ಅಂದರೆ, ಮಕ್ಕಳನ್ನ ದೇವರು ಅಂತ ಹೇಳ್ತಾರೆ. ನೀವು ಕಾಟಾಚಾರಕ್ಕೆ ಮಕ್ಕಳು ಮಾಡಿಕೊಂಡು, ಅಲ್ಲ ನಾವು ಮಾಡ್ಕೊಂಡಿರೋ ಸ್ವಾಮಿ ದೇವ್ರು ಕೊಟ್ಟ ಅಂತ ಅಲ್ಲೂ ಸುಳ್ಳೆ. ನಿಮ್ಮ ಮನರಂಜನೆಗಾಗಿ ಮಕ್ಕಳು ಮಾಡಿಕೊಂಡು ಮಕ್ಕಳು ನಮ್ಮ ನೋಡ್ಕೋತಾ ಇಲ್ಲ ಅಂತ ಆಮೇಲೆ ವೃದ್ಧಾಶ್ರಮಕ್ಕೆ ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ? ನಿಮ್ಮ ಮಕ್ಕಳು ಅಂತ ಹೇಳ್ಕೊಂಡು ತಿಳ್ಕೊಂಡಿರೋದೇ ತಪ್ಪು. ಅವ್ರದ್ದೇ ನಮ್ಮ ಮಕ್ಕಳು? ಯಾವುದೇ ತಂದೆ ತಾಯಿ ನನ್ನ ಮಗು ಅಂತ ಹೇಳಲಿಕ್ಕೆ ಅಧಿಕಾರ ಇದೆಯಾ? ಯಾಕೆ ಅಂತ ಕೇಳಿ ಹೇಳ್ಕೊಡ್ತೀನಿ. ಮಗು ನೀವು ಮಾಡ್ಕೊಂಡಿರೋದು. ಮಗು ಹುಟ್ಟಬೇಕು ಅಂತ ಹುಟ್ಟಿಲ್ಲ, ಅದು ನಿಮ್ಮ ಪ್ರಯತ್ನ. ಅದು ನಮ್ಮ ಮಗು ನಮಗಾಗಬೇಕು ಅಂತ ಎಲ್ಲಿ ರೆಕಾರ್ಡ್ ಇದೆಯಾ? ಅದು ಏನು ಬರ್ಕೊಡ್ಬೇಕಾ ನಿಮಗೆ? ಯೋಚನೆ ಮಾಡಿ. ಅದು ನಿಮ್ಮ ಮಗು ಆಗಿಲ್ಲ, ನೀವು ಮಾಡ್ಕೊಂಡು ಪಡ್ಕೊಂಡಿರೋದು ನಿಮ್ಮ ಚೇಷ್ಟೆಗೆ. ಗಂಡು ಹೆಣ್ಣಿನ ಚೇಷ್ಟೆಗೆ ಹುಟ್ಟಿರುವ ಮಗುವಿಗೆ ಜೀವನ ಪರ್ಯಂತ ಕುಟುಂಬದಲ್ಲಿ ದರಿದ್ರ. ಎಲ್ಲರೂ ಚೇಷ್ಟೆಗೆ ಮಗು ಮಾಡ್ಕೊಂಡಿರೋದು. ಆಧ್ಯಾತ್ಮಿಕವಾಗಿ ಧಾರ್ಮಿಕ ಆಚರಣೆಯಲ್ಲಿ ಯಾರು ಮಗು ಮಾಡ್ಕೊಂಡವ್ರೆ? ಸಾಧ್ಯ ಇದೆಯೇನಮ್ಮ? ಇಲ್ಲವೇ ಇಲ್ವಲ್ಲ. ಗಂಡು ಹೆಣ್ಣಿನ ಚೇಷ್ಟೆಗಾಗಿ ಹುಟ್ಟಿರುವ ಮಗು ಕುಟುಂಬದಲ್ಲಿ ಪೂರ್ಣವಾಗಿ ದಟ್ಟ ದರಿದ್ರವನ್ನು ಉಂಟು ಮಾಡುತ್ತೆ. ಹಾಗಿರಬೇಕಾದ್ರೆ ನಾವು ಪಡೆದಿರುವ ಮಗು ಯಾವುದು? ನಿಮ್ಮ ಚೇಷ್ಟೆಯ ಮಗು. ಹುಟ್ಟಬೇಕಾಗಿದ್ದ ಮಗು ಯಾವುದು? ಧಾರ್ಮಿಕವಾದ ಮಗು, ಆಧ್ಯಾತ್ಮಿಕವಾದ ಮಗು. ಅದ್ಯಾವುದು ಸ್ವಾಮಿ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅರ್ಕೆ ಕಟ್ಟಿದ್ದೆ, ಉಳಿಸವೆ ಮಾಡಿದ್ದೆ, ಎಲ್ಲ ಕೇಳಂಗಿಲ್ಲ. ನಿಮ್ಮ ಕರಳನ್ನು ಶುದ್ಧಿ ಮಾಡ್ಕೊಂಡು ಮಗು ಮಾಡ್ಕೊಂಡಿದ್ದೀರಾ? ಜನ್ಮ ಕೊಡುವ ತಾಯಿ ಕರಳನ್ನು ಶುದ್ಧಿ ಮಾಡ್ಕೊಂಡು ಮಗು ಮಾಡ್ಕೊಂಡಿದ್ದೀರಾ? ಆಗಿದೆಯೇನಮ್ಮ ತಾಯಿ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ. ಮತ್ತಪ್ಪ್ಯಾರ್ದು ಕರಳಲ್ಲಿ ಏನೇನಿತ್ತು ಹಂಗೆ ಹುಟ್ಟುಬಿಡ್ತು. ಅದ್ರ ಕರಳಲ್ಲೂ ಅದೇ ಇರೋದು. ಇದಕ್ಕೆ ಏನು ಹೇಳ್ತಾರೆ? ಬ್ಯಾಕ್ಟೀರಿಯಾ, ವೈರಸ್ ಅಂತಾರೆ. ಕರಳಲ್ಲಿ ವೈರಸ್ ಇಟ್ಕೊಂಡಿದ್ದಾರೆ, ಅವರು ಮದುವೆ ಮಾಡ್ಕೋತಾರೆ. ಆ ಹುಟ್ಟೋ ಮಗು ವೈರಸ್ ಮಗುನೇ ಹುಟ್ಟೋದು. ಇನ್ನು ರೋಗ ಬರೋದು ಏನು ಮಾಡುತ್ತೆ? ನಮ್ಮ ಕರಳಲ್ಲಿ ಮೆದುಳಲ್ಲಿ ಏನಿರಬೇಕಮ್ಮ? ಜೀವಕೋಶಗಳಿರಬೇಕು. ಇದು ಸತ್ಯ, ವೈಜ್ಞಾನಿಕವಾಗಿ ಸತ್ಯ. ಇಲ್ಲವೇ ಕ್ರಿಮಿಕೀಟಾದಿಗಳನ್ನು ತುಂಬಿಕೊಂಡಿರ್ತಕ್ಕಂಥ ಈ ಪಾಪಿ ದೇಹ, ಕ್ರಿಮಿಕೀಟಗಳು ಕರಳಲ್ಲಿ ಮೆದುಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಈ ಪಾಪಿ ದೇಹಗಳು ಎಲ್ಲಿಂದಾರಿ ಸಂಸ್ಕಾರವಂತರಾಗ್ತಾರೆ? ಕರಳು ಕ್ಲೀನ್ ಮಾಡೋಕ್ಕೆ ಗೊತ್ತಿದೆಯಾ? ಕರಳನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಗೊತ್ತಿದೆಯಾ? ಮೆದುಳನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಗೊತ್ತಿದೆಯಾ? ಯಾವ ಪುರುಷಾರ್ಥಕ್ಕೆ ಮದುವೆ ಬೇಕು, ಯಾವ ಪುರುಷಾರ್ಥಕ್ಕೆ ಮಗು ಬೇಕು? ಇದನ್ನು ಯಾರು ಪುರೋಹಿತರ ಹತ್ರ, ಶಾಸ್ತ್ರಗಳವ್ರ ಹತ್ರ ಹೋದರೆ ಹೇಳ್ತಾರಾ? ಜ್ಯೋತಿಷ್ಯದಲ್ಲಿ ಇದೆಯಾ? ಇದೆ. ಆದರೆ ಜ್ಯೋತಿಷಿ ಅವನದನ್ನು ಹೋಗೇ ಇಲ್ಲ, ಅದನ್ನು ಪಾಲನೆ ಮಾಡಿಲ್ಲ. ಇದಕ್ಕೆ ಕಾರಣ ಇಷ್ಟೇ. ಯಾರು ಜ್ಯೋತಿಷಿಯಾದವನು ಪದವಿಯನ್ನು ಪಡೆದಿರ್ತಾನೆ, ಯಾರು ಡಾಕ್ಟ್ರೇಟನ್ನು ಪಡೆದಿರ್ತಾನೆ, ಅವನಂಥ ಮೂರ್ಖ ಇನ್ನೊಬ್ಬ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರ ಯಾವ ಕಾರಣಕ್ಕೂ ಪದವಿ ಪಡೆಯುವಂಥ ಶಾಸ್ತ್ರ ಅಲ್ಲ. ಭಗವಂತನ ಮುಖೇಣವಾಗಿ ಆಧುನಿಕವಾಗಿರ್ತಕ್ಕಂತಹ, ವೈಜ್ಞಾನಿಕವಾಗಿರ್ತಕ್ಕಂತಹ ತನ್ನ ಬುದ್ಧಿಶಕ್ತಿಯನ್ನು ಅಲ್ಲ, ಹೃದಯದ ಶಕ್ತಿಯನ್ನು ಬಳಸಿ ಹೇಳುವವನೇ ನಿಜವಾದ ಜ್ಯೋತಿಷಿ. ಇಲ್ಲಿ ಡಾಕ್ಟ್ರೇಟು ಮಾಡಿಕೊಂಡು, ಡಾಕ್ಟ್ರೇಟ್ ಪಡ್ಕೊಂಡು, ತಲೆ ಮೇಲೊಂದು ಟೋಪಿ ಹಾಕ್ಕೊಂಡು, ಪೇಟ ಹಾಕ್ಕೊಂಡು, ಕತ್ತನ್ನು ತುಂಬ ಮಣಿ ಹಾಕ್ಕೊಂಡು ಹೇಳ್ತಾ ಇರ್ತಕ್ಕಂಥ ಮಾರ್ಕೆಟಿಂಗ್ ಗುರೂಜಿಗಳು ಮಾಡ್ತಾ ಇರೋದು ಏನು ಅಂದರೆ, ನೀವೇ ಯೋಚನೆ ಮಾಡಿ, ನೀವೇ ಸರ್ಟಿಫಿಕೇಟ್ ಕೊಟ್ಬಿಡಿ ಅವರಿಗೆ. ನಮ್ಮ ದೇಶ ತುಂಬ ಅವರೇ ತುಂಬಿರೋದ್ರಿ. ಮಣಿ ಕಟ್ಕೊಂಡು, ಕತ್ತಕ್ಕೆ ಕಟ್ಕೊಂಡು, ಕೈ ಕಟ್ಕೊಂಡು, ಅವ್ರಿಗೆ ಒರಿಜಿನಲ್ ಗೊತ್ತಿಲ್ಲ, ಅವರೇ 28 ಹಾಕೊಂಡಿರ್ತಾರೆ, ಇನ್ನೊಬ್ರಿಗೆ ಒಳ್ಳೇದು ಮಾಡೋದು. ಇದನ್ನು ನಾವು ತಿಳ್ಕೋಬೇಕು. ರಿಯಾಲಿಟಿ ಆಗಿರ್ತಕ್ಕಂಥವ್ರಿಗೆ ಆಭರಣಗಳು ಬೇಕಾ ಅಂದರೆ, ಆಭರಣ ಅಂದರೆ ಏನು? ಆರ್ಟಿಫಿಷಿಯಲ್. ಇಷ್ಟು ಮಣಿ, ಕೈಯಲ್ಲಿ ಒಂದಷ್ಟು ದಾರಗಳು, ಇಲ್ಲೊಂದು ಏನೇನೋ ವಿಚಿತ್ರವಾಗಿರುತ್ತೆ. ಆದರೆ ಇದೆಲ್ಲ ಏನಕ್ಕೆ ಅಂದರೆ, ಬೂಟಾಟಿಕೆಯ ಜೀವನವನ್ನು ಮಾಡೋದಕ್ಕೆ ಒಂದು ಮ್ಯಾಜಿಕ್. ಅದನ್ನು ನೀವು ಹೋಗಿ ಅವ್ರು ಕೇಳಿದ್ರೆ ಏನು ಪ್ರಯೋಜನ? ನನ್ನ ಮಗು ಬಗ್ಗೆ ಹೇಳಿ, ನನ್ನ ಮಗು ಭವಿಷ್ಯ ಬಗ್ಗೆ ಹೇಳಿ ಅಂತ ಕೇಳ್ತಿರಲ್ಲ. ಏನು ಮಾಡೋಣ? ಯಾರು ಸರಿ ಇಲ್ಲ? ಇದು ಪರಿಹಾರ ಅಂತ ಅನ್ಕೋಬೇಕಾ? ಅಮ್ಮ, ಇವಾಗ ನಿನಗೆ ಇಷ್ಟು ಕೇಳಿದ ಮೇಲೆ ನಿನ್ನ ಮಗನ ಬಗ್ಗೆ ಫಸ್ಟ್ ತೀರ್ಮಾನ ಮಾಡಿ ರೆಡಿ ಮಾಡ್ಕೊಂಡ್ರೆ ಮಗಳ ವಿಚಾರಕ್ಕೆ ಹೋಗು. ಇಲ್ಲ, ನೀನು ಮಗಳ ವಿಷಯ ಮಾತ್ರ ಬೇಕು ಅಂದರೆ ನಿಮ್ಮ ಮನೇಲಿ ಮಗಳ ಮದುವೆನೂ ನಡೆಯಲ್ಲ. ಕಾರಣ, ರೋಹಿಣಿ ನಕ್ಷತ್ರದ ಮಗು ಹುಟ್ಟಿದ ಮೇಲೆ ಹಿಂದೆ ಹುಟ್ಟಿದ್ದು ಮುಂದೆ ಹುಟ್ಟಿದ್ದು ಯಾವುದೇ ಮಕ್ಕಳಿದ್ರೂ ಉದ್ಧಾರ ಆಗಲ್ಲ. ಆ ಮಗುವಿನ ನಕ್ಷತ್ರವನ್ನು ಕ್ಲೀನ್ ಮಾಡ್ಕೊಂಡು ಮಗು ಮಾಡ್ಕೋಬೇಕಿತ್ತು. ಮಾಡ್ಕೋಬೇಕಿತ್ತಾನೆ? ಹೌದು ಸ್ವಾಮಿ, ನೀವು ಹೇಳಿದ ಮೇಲೆ ಗೊತ್ತಾಗಿದೆ ಸ್ವಾಮಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಮೂಲಕವಾಗಿ ಪ್ರಪಂಚದಲ್ಲಿ ಮಾಡ್ಕೊಳ್ಳೋರು ಯಾವುದೇ ಒಂದು ಮಗು ಮಾಡಿಕೊಂಡ್ರೆ ಆ ಮಗುವಿನ ನಕ್ಷತ್ರ ತಿಥಿ ಲಗ್ನವನ್ನು ತಿಳ್ಕೊಂಡು
ನಮ್ಮ ವಂಶದಲ್ಲಿ ಏನೆಲ್ಲ ಅನಾಹುತಗಳು ನಡೆದಿ ಅಂತ ತಿಳ್ಕೊಂಡ ಮೇಲೆ ಇನ್ನೊಂದು ಮಗು ಪ್ರಯತ್ನ ಮಾಡಬೇಕು. ಇಲ್ಲ, ಲೈನಾಗಿ 4-5 ಮಾಡ್ಕೊಂಬಿಡೋದು. ಸ್ವಾಮಿ ಇದು ಮೊದಲನೇದು, ಸ್ವಾಮಿ ಇದು ಎರಡನೇದು, ಸ್ವಾಮಿ ಇದು ಮೂರನೇದು. ಏನು ಕರ್ಮಾರಿ ಇದು? ಮರಿಗಳಾಗ್ತದೆ ನಾಯಿಗಳು. ಆ ಮಟ್ಟಕ್ಕೆ ನಾವು ಆಗ್ಬಿಟ್ಟಿದ್ದೀವಿ. ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು. ಅದಕ್ಕೂ 5-6 ಮರಿ ಹಾಕತ್ತೆ. ಕೈಯಲ್ಲಿ ಕಚ್ಕೊಂಡು ಬಾಯಲ್ಲಿ ಕಚ್ಕೊಂಡು ಹೋಗುತ್ತೆ. ಅದು ಸಾಕತ್ತೆ ಪಾಪ. ಯಾರೋ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಈ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಒಂದು ಸಂತಾನದ ಅರಿವಿಲ್ಲ, ಒಂದು ದಾಂಪತ್ಯದ ಅರಿವಿಲ್ಲ. ಯಾಕ್ರಿ ಬೇಕಿಲ್ಲ ಜೀವನ? ಪ್ರತಿಯೊಬ್ಬರು ಕೂಡ ನಿಮ್ಮ ವೈಯಕ್ತಿಕವಾಗಿ ಯೋಚನೆ ಮಾಡ್ಕೊಳ್ಳಿ. ನಾವೆಂಥ ಘೋರವಾದ ನರಕದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ. ಇದು ನಮ್ಮ ಮೂರ್ಖತನ ಹೌದು ಅಂತ ಒಪ್ಪಿಕೊಂಡ್ರೆ ನಿಮಗೆ ಉತ್ತರ ಸಿಕ್ಕತ್ತೆ. ಪರಿಹಾರ ಸಿಕ್ಕಲ್ಲ. ನನ್ನ ತಪ್ಪು ಏನು ಅಂತ ಯಾರು ತಿಳ್ಕೊತಾರೋ ಅದೇ ಪರಿಹಾರ. ಗೊತ್ತಾಯ್ತೇನಮ್ಮ? ಗೊತ್ತಾಯ್ತು ಸ್ವಾಮಿ. ಯಾರ ಹತ್ರನೂ ಹೋಗಿ ಕೇಳಬೇಡ, ಅವರು ಮೂರ್ಖರೇ. ಇನ್ನೊಂದು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ರೋಹಿಣಿ ನಕ್ಷತ್ರ ಮಗುವಾಗಿದ್ದು ಕಾರಣ ಏನು ಅಂದರೆ, ನಮ್ಮ ಅಪ್ಪನ ಮನೆ, ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮ ಇಲ್ಲೆಲ್ಲ ತಪ್ಪಾಗಿ ನಡ್ಕೊಂಡು ಬಂದಿದ್ದಾರೆ. ಮತ್ತು ನನ್ನ ಗಂಡನ ಮನೆಯೂ ಕೂಡ ಫಾರಿನ್ ಸ್ಟೈಲಲ್ಲಿ ಬಂದವರೇ, ಅವರು ಯಾವುದು ನಂಬಲ್ಲ. ಆ ಕಾರಣದಿಂದಾಗಿ ರೋಹಿಣಿ ನಕ್ಷತ್ರ ಮಗು ಬಂದಿದೆ. ಕಾರಣ ಯೋಚನೆ ಮಾಡಿಕೊಂಡು, ಬೇಜಾರು ಮಾಡಿಕೊಂಡು, ಕಣ್ಣಲ್ಲಿ ನೀರು ಹಾಕ್ಕೊಂಡು, ಶಾಪ ಹಾಕ್ಕೊಂಡು ಕೂತಿರ್ತಕ್ಕಂಥ ವಂಶ ಯಾವುದು? ರೋಹಿಣಿ ನಕ್ಷತ್ರ, ಚಂದ್ರನ ನಕ್ಷತ್ರ, ಮಾನಸಿಕ ರೋಗಿ ನಕ್ಷತ್ರ ರೋಹಿಣಿ. ಅಮ್ಮ ಬೇಜಾರು ಮಾಡ್ಕೋಬೇಡ, ಹೆದರು ಬೇಡ, ತಿಳ್ಕೊಂಡು ಸರಿ ಮಾಡು. ಹುಡುಗನ ಕೈ ಬಿಡಬೇಡ, ಮಗಳನ್ನ ಮಾತ್ರ ನೋಡೋಕೆ ಹೋಗಬೇಡ. ಆ ಹುಡುಗನೂ ರಿಪೇರಿ ಮಾಡು. ಗಂಡ ಹೆಂಡತಿ ಡಿಸೈಡ್ ಮಾಡಿ ಫಸ್ಟು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿನಿಂದ ಐಶ್ವರ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಐಶ್ವರ್ಯ. ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಹಲೋ, ನಮಸ್ತೆ ಮೇಡಮ್. ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಾನು ನಮ್ಮ ಮನೆಯವರ ಬಗ್ಗೆ. ನಿಮ್ಮ ನಕ್ಷತ್ರ ತಿಳಿಸಿ ಮೇಡಮ್. ನನ್ನ ಹೆಸರು ಐಶ್ವರ್ಯ ಅಂತ. ನಕ್ಷತ್ರ ಪುನರ್ವಸು ನಕ್ಷತ್ರ. ಟಿವಿ ನೋಡ್ತಾ ಮಾತನಾಡ್ಬೇಡಿ ದಯವಿಟ್ಟು, ಕಾಲ್ ಕಟ್ ಆಗುತ್ತೆ. ಹೇಳಿ. ಹೊರಗಡೆ ಬಂದಿದ್ದೀನಿ. ಓಕೆ, ನಿಮ್ಮ ನಕ್ಷತ್ರ ತಿಳಿಸಿ. ನಮಸ್ತೆ ಗುರುಜಿ. ಪುನರ್ವಸು ನಕ್ಷತ್ರ. ಲಗ್ನ ಯಾವುದಮ್ಮ? ಲಗ್ನ ಗೊತ್ತಿಲ್ಲ ಸ್ವಾಮಿ. ಏನು ಓದಿದ್ಯಾ ಅಮ್ಮ? BSc ಮಾಡಿದ್ದೀನಿ ಸ್ವಾಮೀಜಿ, ಡಿಗ್ರಿ ಆಗಿದೆ. ಓಕೆ, ಈಗ ಏನು ಆಗಬೇಕು? ಆರೋಗ್ಯದ ಬಗ್ಗೆನಾ ಅಥವಾ ಮುಂದೆ ಏನಾಗಬೇಕು ಅಂತ ಕೇಳಕ್ಕೆ ಮಾಡಿದ್ಯಾ? ಸ್ವಾಮಿ ಆರೋಗ್ಯ ಬಗ್ಗೆನೂ, ಮತ್ತೆ ಇವಾಗ ನೀವು ಪ್ರೋಗ್ರಾಮ್ ನೋಡ್ತಿದ್ದೆ ಸ್ವಾಮಿ, ಮಗು ಬಗ್ಗೆ ಕೇಳೋಣ ಅಂತಿದ್ದೆ. ನೀವು ಹೇಳಿದ್ರಿ ಇದು ರೋಹಿಣಿ ನಕ್ಷತ್ರದ ಬಗ್ಗೆ. ಬೇಜಾರಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಸ್ವಾಮಿ. ಗೊತ್ತಿರ್ಲಿಲ್ಲ, ಇದೆ ಕೇಳಿದಾಗ ಅರ್ಥ ಆಯ್ತು. ಮಗು ಮಾಡ್ಕೊಳೋದು ಎಷ್ಟು ಖುಷಿ ಅಂತನೂ ಮತ್ತೆ ಅದು ಹಿಂದ್ಗಡೆ ಇರೋ ಅರ್ಥನೂ ಇವಾಗ ನೋಡಿ ಕೇಳಿದ್ರೆ ಹೆದರಿಕೆ ಆಗ್ತಾ ಇದೆ. ಮಗು ಮಾಡ್ಕೊಳೋದು ದೊಡ್ಡ ತಪ್ಪುನೂ ಆಗುತ್ತೆ, ಸರಿನೂ ಆಗುತ್ತೆ ಅಂತ ಹೆದರಿಕೆ ಆಗ್ತಿದೆ ಮಾತಾಡಕ್ಕೆ. ಮೊದಲು ಸತಿ ಮಾತಾಡ್ತಿರೋದು. ನಂಗೆ ಸ್ವಾಮಿ ಈಗ ಹೆಣ್ಮಗು ಇದೆ. ನಾಳೆಗೆ 5 ವರ್ಷ ತುಂಬುತ್ತೆ ಸ್ವಾಮಿ ಅವಳಿಗೆ. ನಕ್ಷತ್ರ? ಅವಳದು ಸ್ವಾತಿ ನಕ್ಷತ್ರ, ತುಲಾ ರಾಶಿ ಸ್ವಾಮಿ. ಒಬ್ಬಳೆ ಮಗಳಾ? ಹಾ ಸ್ವಾಮಿ, ಒಬ್ಳೆ ಮಗಳು. ಓಕೆ. ಗಂಡು ಮಗು ಬಗ್ಗೆ ಕೇಳೋಣ ಅಂತ ಅನ್ಕೊಂಡೆ ಸ್ವಾಮಿ. ನೀವು ಹೇಳಿದ್ರಲ್ಲ ಅದ್ರ ಬಗ್ಗೆ ಈಗ ಯಾವ ತರ ಕೇಳ್ಬೇಕು ಅಂತ ಹೆದರಿಕೆ ಆಗ್ತಿದೆ. ಏನಂತ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ. ಯಾಕೆ ಹೆದರಿಕೆ? ವಿಚಾರ ತಿಳ್ಕೊತಾ ಇದೀವಲ್ಲ, ಸಿಕ್ತಿಲ್ಲ ಅಂತ ಖುಷಿ ಪಡ್ಬೇಕಲ್ವಾ? ಸ್ವಾಮಿ ಅದೇ ಖುಷಿನ ಆಗ್ತಿದೆ. ಸ್ವಲ್ಪ ಹೆದರಿಕೆ, ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮಿ. ಅಮ್ಮ, ಒಂದು ವಿಷಯ ತಿಳ್ಕೊ. ತಪ್ಪು ಸರಿ ಅಂತ ಯೋಚನೆ ಮಾಡಬಾರ್ದು. ಮಾತಾಡಿದಾಗ ಅದು ಸರಿ ತಪ್ಪು ವ್ಯತ್ಯಾಸ ಆಗತ್ತೆ. ಅದೇನು ಅಂಥದ್ದೇ ಅಂತ ಯಾರೇನು ಮಾರ್ಕ್ಸ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ತಿಳ್ಕೋಬೇಕು, ನೀನು ಓದಿದೀಯಾ, ಇಷ್ಟು ಓದಿದ್ರೂ ಕೂಡ ಈ ಓದೋ ಶಿಕ್ಷಣದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಚೆನ್ನಾಗಿರ್ತಿತ್ತಾ? ಚೆನ್ನಾಗಿರೋ ನೀನೇ ಯೋಚನೆ ಮಾಡು. ಚೆನ್ನಾಗಿರ್ತಿತ್ತು ಸ್ವಾಮಿ. ಇದ್ರ ಬಗ್ಗೆ ನಮಗೇನು ಅರಿವೇ ಇಲ್ಲ. ಅಲ್ಲ, ನೀನಲ್ಲ ಶಿಕ್ಷಣದಲ್ಲಿ ಒಂದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಜೀವನದ ಮೌಲ್ಯಗಳನ್ನ ಶಿಕ್ಷಣದಲ್ಲಿ ಇದೆಯಾ? ಇಲ್ಲ ಸ್ವಾಮಿ, ಇದ್ರ ಬಗ್ಗೆ ಯಾವ ಮಾಹಿತಿನೂ ಇಲ್ಲ ಸ್ವಾಮಿ. ಯಾರು ಕೊಡೋದು ಇಲ್ಲ. ಇದೆಲ್ಲ ಒಂಥರ ಬಿಸ್ನೆಸ್ ಆಗಿದೆ ಸ್ವಾಮಿ. ಈಗೆಲ್ಲ ನಿಮಗೆ ಹೇಳಿದಾಗ ಗೊತ್ತಾಯ್ತು ಇದೆಲ್ಲ ಈ ತರ ನಡೀತಿರೋದು. ಈಗ ನೆಮ್ಮದಿ ಆರೋಗ್ಯ ಇಲ್ಲ ಅಂದ್ರೆ ಎಜುಕೇಶನ್ ತಗೊಂಡು ಏನ್ ಮಾಡಿ ಅಮ್ಮ ಹೇಳು? ಹೌದು ಸ್ವಾಮಿ. ಆಮೇಲೆ ಅನ್ಸುತ್ತೆ ನಾನು ಓದ್ ಏನು ಪ್ರಯೋಜನ ಇಲ್ಲ ಅಂತ. ಹಿಂದಕ್ಕೂ ಬರೋಕ್ಕಾಗಲ್ಲ, ಮುಂದಕ್ಕೂ ಹೋಗೋಕ್ಕಾಗಲ್ಲ. ಪ್ರಪಂಚದಲ್ಲಿ ಎಂಥ ನರಕದಲ್ಲಿ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ದೇವ್ರ ಹೊಣೆನಾ ನಾವು ಹೊಣೆನಾ? ನಾವು ಮಾಡ್ಕೊಂಡಿರೋದು. ಆದ್ರೂ ಹೇಳೋದು ಯಾರಿಗೆ? ದೇವ್ರೇ. ನನಗೆ ಯಾಕೆ ದೇವ್ರು ಹಿಂಗೆ ಮಾಡ್ದ? ಮೊದಲೇ ನಾವು ಮೂರ್ಖರಾಗಿದ್ದೀವಿ. ಅಲ್ಲಿ ದೇವ್ರ ಮೇಲೆ ಒರೆಸ್ಬಿಡೋದು. ನನಗೆ ಯಾಕೆ ದೇವ್ರು ಇಂಥ ಗಂಡ ಕೊಟ್ಟ, ನನಗೆ ಯಾಕೆ ದೇವ್ರು ಇಂಥ ಜೀವನ ಕೊಟ್ಟ, ಯಾಕ್ರೀ ದೇವ್ರನ್ನ ಹಿಡ್ಕೊಂಡು ಎಳೀತೀರಾ? ಓಕೆ, ಮದುವೆ ಆಗಿ ಎಷ್ಟು ವರ್ಷ ಆಯ್ತಪ್ಪ ನೀನು? ಸ್ವಾಮಿ ನನಗೆ 6 ವರ್ಷ ಆಯ್ತು ಸ್ವಾಮಿ. ಯಾವ ವಾರ ಮದುವೆ? ಯಾಕೆ ಮದುವೆ ಅಂದ ತಕ್ಷಣ ವಾಯ್ಸ್ ಒಳಗಡೆ ಉಂಟಾಯ್ತಲ್ಲ, ಯಾಕೆ? ಖುಷಿನಾ ಬೇಜಾರಾ?
ನಮ್ದು ದಂಪತಿಲಿ ಸ್ವಲ್ಪ ಜಗಳ, ಈಗ ಮನೆ ಮಾಡಿದ್ವಿ ಸ್ವಾಮಿ. ಈಗ 2 ವರ್ಷ ಆಗುತ್ತೆ ಸ್ವಾಮಿ. ಈಗ ನೆಕ್ಸ್ಟ್ 1-2 ತಿಂಗಳಿಗೆ 2 ವರ್ಷ ಆಗುತ್ತೆ ಮನೆ ಮಾಡಿ, ಹೊಸ ಮನೆ ಮಾಡ್ಕೊಂಡು. ಬಂದ್ಮೇಲೆ ಆರೋಗ್ಯ ಸಮಸ್ಯೆನೂ ಆಯ್ತು, ನಮ್ಮ ಮನೆಯದ್ದು ಆಪರೇಷನ್ ಆಯ್ತು, ನಮ್ಮ ಮಾವರಿಗೂ ಆರಾಮಿರಲ್ಲ, ಅವ್ರದ್ದು ಆಪರೇಷನ್ ಆಯ್ತು, ಅವ್ರಿಗೂ ಈಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅದು ಆರೋಗ್ಯ ಸ್ವಲ್ಪ ಸಮಸ್ಯೆನೂ ಇದೆ. ನಮ್ಮ ಇಬ್ಬರಲ್ಲಿ ಹೊಂದಾಣಿಕೆನೂ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮತ್ತೆ ಮಗು ಬಗ್ಗೆ ಅವ್ರ ಮನೆ ಹಿರಿಯವರು ಯೋಚನೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೂ ಸ್ವಲ್ಪ. ಈಗ ನೋಡು, ಬೇಜಾರು ಮಾಡ್ಕೋಬೇಡ. ಗಂಡ ಹೆಂಡ್ತಿನೇ ಸರಿ ಮಾಡ್ಕೊಳಕ್ಕಾಗಲ್ಲ, ಇದ್ರ ಮಧ್ಯದಲ್ಲಿ ಈ ತಾಪತ್ರೆದಲ್ಲಿ ಇನ್ನೊಂದು ತಾಪತ್ರೆ ಮಗು ಅಲ್ಲಮ್ಮ. ಇಲ್ಲೇ ಒಡೆದಾಡ್ತಾ ಇದ್ದೀವಿ, ಆ ಒಡೆದಾಡ್ತಾಲು ಹೆಂಗೋ ಒಂದು ಮಗು ಆಗೋಯ್ತು, ಸ್ವಾಮಿ ದೇವ್ರು ಕೊಟ್ಬಿಟ್ಟ ಅಂತ ನೆನ್ಸ್ಬಿಟ್ರಲ್ಲಿ. ಏನು ಕಮಿಟ್ಮೆಂಟ್ ಇದೆ ರೀ ನಮ್ಗಳಿಗೆ. ಅಯ್ಯೋ ದೇವ್ರೆ, ಹೇಳ್ದ ಎಲ್ರಿಗೂ ಏನಪ್ಪ ಇವ್ರು ಹಿಂಗೆಲ್ಲ ಓಪನ್ ಮಾಡಿ ಹೇಳ್ತಾರೆ ಅಂತಲ್ಲ. ತಾಪತ್ರೆ ಅಂದಮೇಲೆ ಮಗು ಮಾಡ್ಕೋಬಾರ್ದು ಅಲ್ವಮ್ಮ. ತಾಪತ್ರೆ ಸರಿ ಮಾಡ್ಕೋಬೇಕು. ಆ ತಾಪತ್ರೆ ಇನ್ನೊಂದು ತಾಪತ್ರೆ ಸಮಾಜದಲ್ಲಿ ಈಗ ದೊಡ್ಡವರು ಇರೋ ಸಂಬಂಧದಲ್ಲಿ ಎಲ್ಲ ಹೆಣ್ಮಗು ಇದೆ, ಒಂದ್ ಗಂಡು ಮಗು ಆಗಿಲ್ಲ ಅಂತ ಚುಚ್ಚು ಮಾತಾಡ್ತಾರೆ. ಮನೇಲಿ ಆಗಿಲ್ಲ. ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊ. ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಾ, ನಿಮ್ಮ ಮನೇಲಿದ್ರೆ ಒಬ್ರನ್ನ ಕಳಿಸ್ಬಿಡು ಅಂದ್ಬಿಡು. ಈಗ ಕಿತ್ತೋಗಿರೋ ಆನ್ಸರೇ ಕೊಡಬೇಕು. ನಿಮ್ಮ ಮನೇಲಿ ನನಗೆ ಗಂಡು ಮಗು ಇಲ್ಲ ತಾನು, ನಿಮ್ಮ ಮನೇಲಿ ಒಬ್ರು ಕಳಿಸ್ಬಿಡು ಅನ್ನು. ಎದುರ್ಕೋಬಾರ್ದು, ಎದುರಿಸಿ ಬದುಕಬೇಕು, ಹೆದರಬಾರ್ದು. ಅವ್ರಿಗೋಸ್ಕರ ಗಂಡು ಮಗು ಬೇಕಂತ ಇದ್ಯಾ ಕರ್ಮ ನೋಡಮ್ಮ. ಇದು ಜನಕ್ಕೋಸ್ಕರ ಮದುವೆ, ಜನಕ್ಕೋಸ್ಕರ ಮಗು. ಏನ್ರಿ ಬಾಳು ಇದು. ಬೆಂಕಿ ಪಟ್ಟಣ ಇಲ್ಲ ಅಂದರೆ ಪಕ್ಕದ ಮನೆಯವ್ರು ಕೊಡ್ತಾರೆ ನಮ್ಮ, ನಾವೇ ತರಬೇಕು. ಅವರು ನೋಡಿ ಯಾಕೆ ಬದುಕಕ್ಕೆ ಹೋಗ್ತೀರಾ? ಅವ್ರು ಸುಮ್ಮನೆ ವೇಸ್ಟ್ ಬಾಡಿಗಳ್ರಿ. ಬಂದಾಗ ಅಂತ ಕೈ ಕುಲ್ಕಿ, ಅದು ಮುಟ್ಟದ ಕರ್ಮನೇ. ಆ ಕರ್ಮ ಈ ಕಡೆ ಬರುತ್ತೆ. ಅದಕ್ಕೆ ದೂರದಿಂದಲೇ ನಮಸ್ಕಾರ ಮಾಡಬೇಕು. ಬುದ್ಧಿವಂತರು ನಮಸ್ಕಾರ ಮಾಡೋದು ಏನಕ್ಕೆ ಅಂದರೆ ನಮ್ಮನ್ನು ಮುಟ್ಟಬೇಡಿ ಅಂತ. ಅಪಾಯ, ನಿಮ್ಮನ್ನು ನಾವು ಮುಟ್ಟೋದು ಬೇಡ, ನಾವು ನಿಮ್ಮನ್ನು ಮುಟ್ಟೋದು ಬೇಡ. ಅದಕ್ಕೆ ಭಾರತ ದೇಶದಲ್ಲಿ ಏನು ಮಾಡಿದೆ, ಎರಡೂ ಕೈ ಮುಗಿದು ಬಿಟ್ರೆ ಯಾರ ಕೈ ಹಿಡ್ಕೊಳಂಗಿಲ್ಲ. ಈಗ ನಾವು ಶೇಕ್ ಹ್ಯಾಂಡ್ ಕೊಟ್ಟೆ ಹಾಳಾಗಿರೋದು. ಅವನ ಕರ್ಮ ಇವ್ರಿಗೆ ಬರುತ್ತೆ, ಇವ್ರ ಕರ್ಮ ಅವ್ರಿಗೆ ಬರುತ್ತೆ. ದೇಹ ಸ್ಪರ್ಶದಿಂದ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಏನಿದೆ ನಿಮಗೆ ಬರುತ್ತೆ. ಯಾರ ಕೈಯನ್ನು ಮುಟ್ಟಬಾರದು. ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಎಲ್ಲ ಶೇಕ್ ಹ್ಯಾಂಡು, ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಹಗ್ ಮಾಡೋದು, ಮುಗಿದೋಯ್ತು ಕತೆ. ಜೀವನದ ದೊಡ್ಡ ಶಾಪ ಯಾವುದು ಅಂದರೆ ಹಗ್ ಮಾಡೋದು. ಅಯ್ಯೋ ಅದೊಂದು ಮಾಡ್ರನ್ನು ಮಾಡ್ಕೊಳ್ಳಿ, ಓಕೆ, ತೊಂದರೆ ಇಲ್ಲ, ನಿಮ್ಮ ಇಷ್ಟ. ಆದರೆ ಒಂದು ತಿಳ್ಕೋಬೇಕು, 2 ಕೈಗಳನ್ನು ಮುಗಿದ್ರೆ ಎಷ್ಟು ಚೆನ್ನಾಗಿರುತ್ತಮ್ಮ ಅಲ್ವಾ. ನಾವು ಶೇಕ್ ಹ್ಯಾಂಡ್ ಕೊಡೋಕ್ಕೆ ಹೋಗಿ ತಗಲಾಕತ್ತೀವಿ ಅಂತ ಇನ್ನೂ ಗೊತ್ತಿಲ್ಲ. ಹೆಣ್ಗಾಗಲಿ ಗಂಡಿಗಾಗಲಿ ಶೇಕ್ ಹ್ಯಾಂಡೇ ಸಾಕು. ಅದೇ ಮೆಮೊರಿ ಎಳ್ಕೊಂಡು ಹೋಗ್ತಾ ಇರ್ತದೆ. ಇದೆಲ್ಲ ಮಾಡಬಾರ್ದು. ಯಾಕೆ ಅಂದರೆ ದೈವಿಕವಾದ ಕ್ರಿಯೆಗಳು, ಕರ್ಮಗಳು ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ತಿಳ್ಕೋಬೇಕು. ನೀನು ಒಂದು ಮಾಡು, ಗಂಡು ಮಗು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. 2ನೇ ತಪ್ಪು ಏನು ಅಂದರೆ, ಸ್ವಾತಿ ನಕ್ಷತ್ರದ ಮಗು ಬಂದಿದೆಯಲ್ಲಮ್ಮ ನಿಂಗೆ, ಹೌದು ಸ್ವಾಮಿ, ತುಲಾರಾಶಿ. ಆ ಮಗು ಕೂತ್ಕೊಂಡಾಗ ಹೊಟ್ಟೆ ಮುಟ್ಟು ನೋಡ್ಕೊಳುತ್ತಾ, ಯಾವಾಗಾದ್ರು ಹೊಟ್ಟೆ ಸವರ್ತಾ ಇರುತ್ತಾ, ಸ್ವಲ್ಪ ಯೋಚನೆ ಮಾಡುತ್ತಾ, ಗಮನಿಸಿದ್ಯಾ? ಹ್ಞೂ ಸ್ವಾಮಿ, ಅವಳು ಯೂರಿನ್ ಹೋಗ್ಬೇಕಾದ್ರೆಲ್ಲ ತುಂಬಾ ಉರಿಯುತ್ತೆ, ನೋವುತ್ತೆ. ಸರಿ, ನೀನು ಇದನ್ನು ತಿಳ್ಕೊಳ್ಳದೆ ತಾಯಿ ಆದವಳು ಓದಿದ್ಯಾ BSc ಏನಕ್ಕಮ್ಮ, ಯಾವ ಪುರುಷತ್ವಕ್ಕಮ್ಮ? ಒಂದು ಮಗುವನ್ನು ಪಡ್ಕೊಂಡು ಅದಕ್ಕೆ ಯೂರಿನ್ ಮೋಷನ್, ಹೊಟ್ಟೆಲಿರೋ ಗಲೀಜು ಈಚೆ ತೆಗೆಯೋಕ್ಕಾಗಿಲ್ಲ ನಿನ್ನ ಕೈಲಿ, ಏನಕ್ಕಮ್ಮ ಓದಿದ್ಯಾ ತಾಯಿ? ಇದಕ್ಕಿನ್ನೊಂದು ಗಂಡು ಬೇರೆ ಅಂತೆ. ಇದೇ ರೋಗದ ಟ್ಯಾಂಕು. ಈಗ ನಿಮ್ಮ ಮಾವ ಟ್ಯಾಂಕು, ನಿಮ್ಮ ಯಜಮಾನರು ಟ್ಯಾಂಕು, ನೀನು ಟ್ಯಾಂಕು. ಯಾವ ಟ್ಯಾಂಕು? ರೋಗದ ಟ್ಯಾಂಕು. ಎಲ್ಲ ರೋಗದ ಟ್ಯಾಂಕೆ ಆದಮೇಲೆ ಬರೋ ಮಗುನೂ ರೋಗದ ಟ್ಯಾಂಕೆ. ಒಂದು ನರ್ಸಿಂಗ್ ಹೋಮ್ ಕಟ್ಟಿಸ್ಕೊಂಬಿಡಿ ಮನೆ ಪಕ್ಕದಲ್ಲಿ. ನೀವು ಮನೆ ಕಟ್ಟುವಂಗಿರಲಿಲ್ಲ. ಸ್ವಾತಿ ನಕ್ಷತ್ರ ಜನ್ಮ ಕೊಟ್ಟು ಋಣ ತೀರಿಸಿಲ್ಲ ನಿಮ್ಮ ಯಜಮಾನ, ನಿಮ್ಮ ಅಪ್ಪನ ಮನೆಯವ್ರು ತೀರಿಸಿಲ್ಲ, ನಿಮ್ಮ ಮಾವ ತೀರಿಸಿಲ್ಲ, ಟಾಟಾ ಮಾಡಿಬಿಟ್ಟು ಕೂತಿದ್ದಾರೆ. ಅದಕ್ಕೆ ತಗೊಂಡೋಗಿ ಎಲ್ಲ ನರ್ಸಿಂಗ್ ಹೋಮ್ ಕಟ್ಟಿ, ಮನೆ ಏನಕ್ಕಾರು ಕಟ್ತೆ ಅಂತ ಕೂತ್ಕೊಂಡು ಯೋಚನೆ ಮಾಡಿ. ಇದು ನಿಮ್ಮ ಕರ್ಮದ ರಹಸ್ಯ. ಮನೆ ಕಟ್ಟಕ್ಕೆ ಮುಂಚೆ ತಿಳ್ಕೋಬೇಕಿತ್ತು, ಮನೆಯನ್ನು ಕಟ್ಟಬೇಕಾದರೆ ನಮಗೆ ಯೋಗ್ಯತೆ ಇದೆಯಾ, ಆ ಮನೆಯನ್ನು ಉಳಿಸ್ಕೊಳಕ್ಕಾಗತ್ತಾ ಅಂತ ತಿಳ್ಕೊಂಡು ಮನೆ ಕಟ್ಟಿ ಅಂತ 1000 ಸಲ ಹೇಳ್ತೀನಿ. ಏನೂ ಮಾಡೋಕ್ಕಾಗಲ್ಲ. ನಿನ್ನ ಗಂಡನ ಹೇಳು ಫಸ್ಟು ತಿಳ್ಕೊ ಮೊದಲು ಅಂತ, ಎಲ್ಲವೂ ಸರಿ ಹೋಗುತ್ತೆ. ಒಳ್ಳೇದಾಗಲಿ ತಾಯಿ. ಆದ್ರೆ ಸ್ವಾಮಿ, ನೀವು ಹೇಳ್ತಿರೋದು ಇವಾಗ ನೀವು ಹೇಳ್ತಿದ್ದೀರಾ, ಆದ್ರೆ ನಾವು ಇದು ಜಾತಕ ಎಲ್ಲ ತೋರಿಸಿ ಮನೆ ಕಟ್ಬೇಕಾದ್ರೆ ಅದೆಲ್ಲ ಪೂಜೆ ಎಲ್ಲ ಮಾಡ್ತಾರಲ್ಲ ಸ್ವಾಮಿ. ಅವಾಗ ಅವ್ರು ಯಾವ ತರನು ಹೇಳಿಲ್ವಲ್ಲ ಸ್ವಾಮಿ, ನಮ್ಗೆ ಯಾವ ತರ ತಪ್ಪು. ಒಂದು ನಿಮಿಷ, ನೀವು ಹೋಗಿರೋರು ತಪ್ಪು. ಹಾರ್ಟ್ ಆಪರೇಷನ್ ಆಗಬೇಕಾದ್ರೆ ಹಾರ್ಟ್ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು ನೀವು. ಜ್ವರ ಔಷಧಿ ಕೊಡೋರ ಹತ್ರ ಅವ್ರು ತಪ್ಪು ಯಾರ್ದು? ನಿಮ್ಮ ತಪ್ಪು. ಮನೆ ಬಗ್ಗೆ ಹೇಳೋನು ಯಾವನ ಹುಟ್ಟಿದೆ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ಅಲ್ಲ. ಮನೆ ಹೀಗೆ ಕಟ್ಟಬೇಕು ಅಂತ ಯಾವನಾರು ಇದ್ದರೆ, ಗಂಡಸು ಅನ್ನೋನು ಇದ್ರೆ ಅಂತ ಹೇಳಿದ್ದೀನಿ ನಾನು. ಗಂಡಸು ಅನ್ನೋನು ಇದ್ರೆ, ಶಾಸ್ತ್ರಬದ್ಧವಾದ ಮನೆ ಕಟ್ಟೋ ಯೋಗ್ಯತೆ ಯಾರಿಗಾರು ಗೊತ್ತಿದೆ ಅಂತ ಹೇಳೋದಿದ್ರೆ ಬರಲಿ, ದಯವಿಟ್ಟು ಸನ್ಮಾನ ಮಾಡೋಣ. ನೀವುಗಳು ತಪ್ಪು ಮಾಡ್ಕೊಂಡು ಯಾಕೆ ಪರದಾಡ್ತೀರಾ? ಒಂದಂತೂ ಸತ್ಯ ತಿಳ್ಕೊ,
ಯಾವ ಕಾರಣಕ್ಕೂ ಶಾಸ್ತ್ರಬದ್ಧವಾದ ಮನೆಯನ್ನು ಕಟ್ಟುವ ವಿಚಾರ ಯಾರಿಗೂ ಗೊತ್ತಿಲ್ಲ. ಅದನ್ನು ಕೇಳಿದ್ದೀವಿ ಅಂದರೆ ನಿಮ್ಮ ಮೂರ್ಖತನ ಆಗತ್ತೆ ಹೊರತು ಪುರೋಹಿತರು ಮೂರ್ಖತನ ಅಲ್ಲ. ಅವರು ಇರೋದೇ ಹೇಳೋಕ್ಕೆ ಕಾಸಿಸ್ಕೊಳ್ಳೋಕ್ಕೆ. ಇದನ್ನೆಲ್ಲ ಕೆಟ್ಟ ಅಭ್ಯಾಸ ಬಿಟ್ಟು ಜೀವನದಲ್ಲಿ ಒಳ್ಳೆಯದಾಗಿ ಬದುಕಬೇಕು ಅಂದರೆ ನಿಮ್ಮ ಮನೆಗಳನ್ನು, ನಿಮ್ಮ ಜೀವನವನ್ನು ಗುರುತಿಸ್ಕೊಳ್ಳಿ. ಇಷ್ಟು ಮೇಲಿ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ತಪ್ಪೇ ಮಾಡಿಲ್ಲ ಅನ್ನೋದರ ಬದಲಾಗಿ ಮಾಡಿರುವಂತಹ ತಪ್ಪನ್ನ ಅರ್ಥೈಸಿಕೊಂಡು ಬದಲಾದಾಗ ಮಾತ್ರ ನಮ್ಮ ಬದುಕು ಹಸನಾಗತ್ತೆ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.